ಭಾವುಕರಿಗೆ ಸಂಶಯವೇ ಇಲ್ಲದ ವಿಷಯ. ನಾಗಬನ ಇದ್ದಲ್ಲೆಲ್ಲ ಸ್ವಾಮಿ ಸುಬ್ರಹ್ಮಣ್ಯ ಅಂತ ಕೈ ಮುಗ್ದು ನಮಸ್ಕಾರ ಮಾಡ್ತಾರೆ. ಸ್ವಲ್ಪ ಅಧ್ಯಯನ ಮಾಡಿದ ವಿದ್ವಾಂಸರಿಗೆ ಈ ಎರಡೂ ದೇವತೆಗಳು ಬೇರೆ ಅಂತ ಹೇಳುವ ಕಲ್ಪನೆ ಇದೆ, ಆದರೂ ಸ್ಪಷ್ಟತೆ ಇಲ್ಲ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾಪಿವ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಧ್ರುವಂ ಅಂತ. ಬೇರೆ ಬೇರೆ ಕಕ್ಷೆಯ ದೇವರನ್ನು ಒಟ್ಟಿಗೆ ಪೂಜೆ ಮಾಡಿದರೆ ಅದರಿಂದ ಫಲಪ್ರಾಪ್ತಿಯಲ್ಲ, ದೋಷವೂ ಇದೆ ಅಂತ. ಹಾಗೆ ಸುಬ್ರಹ್ಮಣ್ಯನ ಕಕ್ಷೆಯೇ ಬೇರೆ, ಶೇಷದೇವರ ಕಕ್ಷೆಯೇ ಬೇರೆ, ಅಂತರ್ಯಾಮಿ ರೂಪಗಳು ಬೇರೆ. ಸುಬ್ರಹ್ಮಣ್ಯನ ಅಂತರ್ಯಾಮಿ ಪ್ರದ್ಯುಮ್ನ ರೂಪ ಆದರೆ ಶೇಷದೇವರ ಅಂತರ್ಯಾಮಿ ಸಂಕರ್ಷಣ ರೂಪ. ಹಾಗೆ ಈ ಎರಡೂ ದೇವತೆಗಳು ಒಂದಷ್ಟು ಗೊಂದಲಕ್ಕೆ ಎಡೆ ಮಾಡುವಂತಹ ದೇವತಾ ಸ್ವರೂಪಗಳು. ಪುರಾಣಗಳ ವಚನದ ಹಿನ್ನೆಲೆಯಲ್ಲಿ, ಮಹಾಭಾರತದ ವಚನದ ಹಿನ್ನೆಲೆಯಲ್ಲಿ ನಾಗಾರಾಧನೆಯ ವೈಶಿಷ್ಟ್ಯವನ್ನು ಸುಂದರವಾಗಿ ವಿದ್ವಾನ್ ರವೀಂದ್ರ ಭಟ್ರು ನಿರೂಪಣೆ ಮಾಡಿದ್ದಾರೆ. ಸುಬ್ರಹ್ಮಣ್ಯನನ್ನು ಮತ್ತು ನಾಗನನ್ನು ಏಕತ್ರ ಆರಾಧನೆ ಮಾಡಲಿಕ್ಕಿರುವಂತಹ ಕ್ಷೇತ್ರ ಅಂದರೆ ಈ ಕ್ಷೇತ್ರ ಮಾತ್ರ, ಕುಕ್ಕೆಯ ಸುಬ್ರಹ್ಮಣ್ಯ ಕ್ಷೇತ್ರ ಮಾತ್ರ. ಅನ್ಯತ್ರ ನಾಗಬನ ಇದ್ದಲ್ಲೆಲ್ಲ ಸುಬ್ರಹ್ಮಣ್ಯನನ್ನು ಅಲ್ಲಿ ಆರಾಧನೆ ಮಾಡುವಂತಹದ್ದು ಶಾಸ್ತ್ರಸಮ್ಮತ ಅಲ್ಲ. ಶಾಸ್ತ್ರಗಳಲ್ಲಿಯೋ ಪುರಾಣಗಳಲ್ಲಿಯೋ ಇದಕ್ಕೆ ಯಾವುದೇ ಆಧಾರವಾದಂತಹ ಪ್ರಮಾಣ ಇಲ್ಲ ಅಂತ ಸುಂದರವಾಗಿ ತಮ್ಮ ಪ್ರಬಂಧದಲ್ಲಿ ನಿರೂಪಣೆ ಮಾಡಿದ್ದಾರೆ ರವೀಂದ್ರ ಭಟ್ರು. ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. 3 ಜನ ವಿದ್ವಾಂಸರು ನಿರೂಪಣೆ ಮಾಡಿದಂತಹ ವಿಷಯದಲ್ಲಿ ಬಹಳ ಮುಖ್ಯವಾದ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಒಂದು 5 ನಿಮಿಷದ ಸಮಯದ ಅವಧಿಯಲ್ಲಿ ಕೇಳಬಹುದು. ಆಚಾರ್ಯರ ಪ್ರಶ್ನೆಗೆ ಅಧ್ಯಕ್ಷೀಯ ಭಾಷಣದಲ್ಲಿ ಸತ್ಯನಾರಾಯಣ ಆಚಾರ್ಯರು ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮುಂದಕ್ಕೆ ಅಧ್ಯಕ್ಷೀಯ ಭಣತಿ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರು ತಮ್ಮ ಮಾತನ್ನು ನಮ್ಮ ಮುಂದಿರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸತ್ಯನಾರಾಯಣ ಆಚಾರ್ಯರ ಅವಗಾಹನೆಗೆ ಕಲ್ಕೂರರೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲೆಲ್ಲ ನಮ್ಮ ಮನೆಗಳಲ್ಲಿ ನಾಗನ ಫಣವನ್ನು ಆರಾಧನೆಗಿಡ್ತಿದ್ರು, ಬನಕ್ಕೆ ಹೋಗಿ ಪೂಜೆ ಮಾಡುವಾಗಲೂ ಆ ಫಣವನ್ನು ಹಿಡ್ಕೊಂಡು ಹೋಗ್ತಿದ್ರು. ಈಗ ಆ ಸಂಪ್ರದಾಯ ಮರೆಯಾಗಿದೆ, ಅದು ಬೇಕೋ ಬೇಡೋ ಅಂತ ಹೇಳುವ ಬಗ್ಗೆ ಕಲ್ಕೂರರದ್ದು ಒಂದು ಪ್ರಶ್ನೆ ಇದೆ. ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅದನ್ನು ಕೂಡ ಉತ್ತರ ಕೊಡಬೇಕು ಅಂತ ಕೇಳ್ತಾ ಇದ್ದೆ. ನನಗೆ ಮರ್ತು ಹೋದರೆ ಮತ್ತೊಮ್ಮೆ ನೆನಪಿಸಿದರೆ ಸರಿ. ಯಾ ಇಶವೋ ಯಾತು ಧಾನಾನಾಂ ಯೇ ವಾ ವನಸ್ಪತಿರನು ಯೇ ವಾ ವಟೇಷು ಶೇರತೆ ತೇಭ್ಯಃ ಸರ್ಪೇಭ್ಯೋ ನಮಃ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀ ಮಧ್ವಕರಾರ್ಚಿತಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪೂಜ್ಯ ಗುರುಗಳನ್ನು, ಇಲ್ಲಿಯ ನಾಗಾರಾಧನೆಯನ್ನು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದಕ್ಕೆ ಮುಖ್ಯ ತಂತ್ರಿಗಳು ಅಂತೇಳಿದರೆ ಪೂಜ್ಯ ಶ್ರೀ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಮಠಾಧೀಶರು. ಅವರು ಪ್ರಸಾದ ಕೊಡದೆ ಹೋದರೆ ಯಾರಿಗೂ ದೇವರನ್ನು ಮುಟ್ಟುವುದಕ್ಕೆ ಅಧಿಕಾರ ಇಲ್ಲ. ಅಂತಹ ಸ್ಥಾನದಲ್ಲಿರುವ ಪೂಜ್ಯ ಶ್ರೀಪಾದರನ್ನು ಭಕ್ತಿಯಿಂದ ನಮಸ್ಕರಿಸಿ ಅವರ ಅನುಜ್ಞೆಯನ್ನು ಪಡೆದು ಸುಮಾರು 25 ನಿಮಿಷ ತಮ್ಮ ಕಾಲಕ್ಕೆ ಬಾಧ ಬರದೇ ಇರುವ ರೀತಿಯಲ್ಲಿ ಕೆಲವು ಮಾತುಗಳನ್ನು ಹೇಳ್ತೇನೆ. ಈಗ ಮಾತಾಡಿರುವ 3 ಜನ ವಿದ್ವಾಂಸರು ಈ ಮಾತಿಗೆ ಮಾತಾಡುವುದಕ್ಕೆ ಅರ್ಹ ವ್ಯಕ್ತಿಗಳು. ಬಹಳಷ್ಟು ಅವಲೋಕನದ ಜೊತೆಗೆ ಸಭಾ ಮರ್ಯಾದೆಗೆ ಯಾವುದೇ ಧಕ್ಕೆ ಬರದೇ ಇರುವ ರೀತಿಯಲ್ಲಿ, ಸಭೆಗೆ ಒಂದು ವಿಶಿಷ್ಟ ಶಕ್ತಿ ಬರುವ ರೀತಿಯಲ್ಲಿ, ಯಾಕಂದರೆ ಇದು ಪ್ರಪಂಚದಲ್ಲೆಲ್ಲ ಪ್ರಸಾರವಾಗುವ ಆನ್ಲೈನ್ ಚಿಂತನಗೋಷ್ಠಿ, ರಾಷ್ಟ್ರೀಯ ಚಿಂತನಗೋಷ್ಠಿ. ಕನ್ನಡದಲ್ಲಿ ಹೇಳುವಾಗ ರಾಷ್ಟ್ರೀಯ ಅಂತ ಹೇಳಿದರೆ ಎಲ್ರಿಗೂ ಸಮಾಧಾನ ಆಗೋದು. ಸಂಸ್ಕೃತದಲ್ಲಿ ರಾಷ್ಟ್ರೀಯ ಅಂತ ಹೇಳಬೇಕು, ಛಪ್ರತೆಯ ಬರೋದು, ಇಯ ಅಂತಾಗುತ್ತೆ. ರಾಷ್ಟ್ರೀಯ ಅನ್ನೋ ಶಬ್ದಕ್ಕೆ ಅರ್ಥ ಬೇರೆ ಆಗ್ತದೆ, ರಾಷ್ಟ್ರ ಸಂಬಂಧಿ ಅಂತ ಅರ್ಥ. ರಾಷ್ಟ್ರೀಯ ಚಿಂತನಗೋಷ್ಠಿಯಲ್ಲಿ
ಅರ್ಹವಾದ ರಾಷ್ಟ್ರಕ್ಕೆ ಬೇಕಾದಂತಹ ವಿಷಯಗಳನ್ನು ನಿರೂಪಣೆ ಮಾಡಿರುವ ಮೂವರು ವಿದ್ವಾಂಸರಿಗೆ ಮೊತ್ತ ಮೊದಲ ಕೃತಜ್ಞತೆ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಇಲ್ಲಿ ನಾಗಾರಾಧನೆ 3 ವಿಷಯಗಳು ಬಂದು, ಮೊತ್ತ ಮೊದಲು ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು. ನಮ್ಮಲ್ಲೆಲ್ಲ ಸಂಸ್ಕಾರ ಕೊನೆಗಿರುವುದು, ಇಲ್ಲಿ ಮೊದಲು ಸಂಸ್ಕಾರದ ವಿಷಯ ಸರ್ಪ ಸಂಸ್ಕಾರ, ಆಮೇಲೆ ಬಲಿಪ್ರದಾನ, ಕೊನೆಯಲ್ಲಿ ಸುಬ್ರಹ್ಮಣ್ಯ ನಾಗ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ಜಿಜ್ಞಾಸೆಗೆ ಉತ್ತರ. ನಾಗಾರಾಧನೆ ಅನ್ನುವುದು ಒಂದು ಜಾನಪದ ಅಂತ ಅಂದುಕೊಂಡೇ ಕೆಲವು PhD ಪ್ರಬಂಧಗಳು ಬಂದದ್ದನ್ನು ನಾವು ಮೈಸೂರು ಯೂನಿವರ್ಸಿಟಿಯ ಮೂಲಕ ಇವತ್ತು ಓದಬಹುದಾಗಿದೆ. ಅದು ಕೇವಲ ಸಾಂಪ್ರದಾಯಿಕ. ಭೂತಾರಾಧನೆಗೂ ನಾಗಾರಾಧನೆಗೂ ಅತ್ಯಂತ ನಿಕಟವಾದ ಸಂಬಂಧ ಇದೆ. ಅದು ಸಂಪ್ರದಾಯ, ಅಂದರೆ ಜಾನಪದ. ಅದಕ್ಕೆ ಕೇವಲ ವೈದಿಕ ಜನಾಂಗಕ್ಕೆ ಸಂಬಂಧಪಟ್ಟದ್ದಲ್ಲ, ಸಮಾಜದ ಪ್ರತಿಯೊಬ್ಬನೂ ಕೂಡ ಮಾಡತಕ್ಕಂತಹ ಆರಾಧನೆ. ಯಾವುದು ಪ್ರತಿಯೊಬ್ಬರೂ ಮಾಡುವ ಆರಾಧನೆಯೋ, ಯಾವುದರಲ್ಲಿ ವೈದಿಕ ಸಂಪ್ರದಾಯಕ್ಕಿಂತ ಅತಿರಿಕ್ತವಾದ ಅನೇಕ ವಿಷಯಗಳ ಜೋಡಣೆ ಇದೆಯೋ, ಜಾನಪದ ಗೀತೆಗಳ ಪ್ರವೇಶ ಇದೆಯೋ, ಅಂಥದ್ದೆಲ್ಲ ಜಾನಪದ, ಅದಕ್ಕೆ ವೇದ ಸಂಬಂಧ ಇಲ್ಲ ಅಂತ ಹೇಳುವ ಅನೇಕ ಸಂಶೋಧನಾ ಪ್ರಬಂಧಗಳು ನಮ್ಮಲ್ಲಿ ತುಳುನಾಡಿನಲ್ಲಿ ಇದ್ದಾವೆ. ಅದು ಪರಮ ವೈದಿಕ ಅಂತ ಹೇಳತಕ್ಕಂತಹ ಸಂಶೋಧನಾ ಗ್ರಂಥವೂ ಕೂಡ ಇದೆ. 2ಕ್ಕೂ PhD ಬರುತ್ತೆ. ಭಾರತ ದೇಶದ ವಿಶೇಷ ಅದು. ಅದಕ್ಕೂ ಕೂಡ ಡಾಕ್ಟ್ರೇಟ್ ಬರ್ತದೆ, ಇದಕ್ಕೂ ಡಾಕ್ಟ್ರೇಟ್ ಬರ್ತದೆ. ಆಮೇಲೆ ಅದನ್ನೆರಡನ್ನೂ ಸೇರಿಸಿ 3ನೇ PhD ಮಾಡುವುದಕ್ಕೆ ಅವಕಾಶ ಸಿಗ್ತದೆ. ಇದು ಮತ್ತೊಬ್ಬರಿಗೆ ಸಿಗುವ ವಿಪುಲಾವಕಾಶ. ಸರ್ಪಗಳ ಹೆಸರಂತೂ ವೇದಗಳಲ್ಲಿ ಬರ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಸರ್ಪೇಭ್ಯ ಸ್ವಾಹ ಅನ್ನುವ ಮಂತ್ರ ಯಜುರ್ವೇದದಲ್ಲಿ ಕಾಣಿಸ್ತದೆ. ಈಗಾಗಲೇ ಹೇಳಿದ ಹಾಗೆ ಏವಾವಟೇಶು ಶೇರತಿ ನಮೋ ಅಸ್ತು ಸರ್ಪೇಭ್ಯ ಇತ್ಯಾದಿಗಳು ವೇದದಲ್ಲಿ ಸರ್ಪ ಶಬ್ದದ, ನಾಗ ಶಬ್ದದ ಪ್ರವೇಶವೂ ಕೂಡ ಇದೆ. ನಾಗ ಮತ್ತು ಸರ್ಪ ಅನ್ನುವ ಶಬ್ದಕ್ಕೆ ಅರ್ಥಭೇದವನ್ನು ಈಗಾಗಲೇ ಈ ಉಪನ್ಯಾಸದ ಆಂತರ್ಯದಲ್ಲಿ ಕಂಡಿದ್ದೇವೆ. ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಕೃಷ್ಣ ಹೇಳ್ತಾನೆ. ಸರ್ಪಾಣಾಂ ಅಸ್ಮಿ ವಾಸುಕಿಹಿ ಅಂತ ಹೇಳ್ತಾನೆ. ತನ್ನ ವಿಭೂತಿ ಸ್ವರೂಪವನ್ನು ಹೇಳುವಾಗ ಸರ್ಪಗಳಲ್ಲಿ ನಾನು ವಾಸುಕಿ, ನಾಗಗಳಲ್ಲಿ ಅನಂತನಲ್ಲಿ ನನ್ನ ವಿಭೂತಿ ರೂಪ ಇದೆ. ಹಾಗಾದರೆ ಅನಂತ ವಾಸುಕಿಗಳನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾನೆ. ನಾಗ ಅನ್ನುವ ಶಬ್ದದ ಅರ್ಥವನ್ನು ಅನೇಕ ವ್ಯಾಖ್ಯಾನಕಾರರು, ಅನೇಕ ಫಣಗಳು, ಏಕಫಣ ಈ ವ್ಯತ್ಯಾಸದಿಂದ ವಿವರಿಸಿದ್ದಿದೆ. ಜೊತೆಗೆ ಈಗ ತಾನೇ ಹೇಳಿದ ಹಾಗೆ ಮನುಷ್ಯಾಕಾರವನ್ನು ಪಡೆದ ನಾಗ ಸ್ವರೂಪ ದೇವತೆಗಳು, ಅವರ ಕನ್ಯೆಯರಿಗೆ ನಾಗಕನ್ಯೆಯರು ಅಂತ ಹೆಸರು. ಅವರಿಗೆ ಸರ್ಪದ ಹಾಗೆ ಸರೀಸೃಪತ್ವ ಇಲ್ಲ. ಅದು ಮನುಷ್ಯ ಕನ್ಯೆಯರ ಹಾಗೆ ಅರ್ಜುನನಿಗೂ ಒಬ್ಬಳು ನಾಗಕನ್ಯೆ ಸಿಕ್ಕಿದ್ದನ್ನು ನಾವು ಉಲ್ಲೇಖಿಸಿದ್ದೇವೆ. ಹಾಗಾದರೆ ನಾಗಕನ್ಯೆ ಅಂತೇಳಿದರೆ ಅದು ಸಾಮಾನ್ಯ ಮನುಷ್ಯ ಕನ್ಯೆಯರ ಹಾಗೆ ಇರ್ತಾರೆ. ಆದರೆ ಸರ್ಪಕನ್ಯೆ ಹಾಗಲ್ಲ. ಸರ್ಪಕನ್ಯೆ ಅಂದರೆ ವಿಷಕನ್ಯೆ ಅಂತಲೇ ಅರ್ಥ. ಹಾಗಾಗಿ ಸರ್ಪಗಳಿಗೂ ನಾಗಗಳಿಗೂ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ನಾವು ನಡೆಸ್ತಾ ಇರತಕ್ಕಂಥ ಆರಾಧನೆಯಲ್ಲಿ ನಾಗ ಸರ್ಪ ಎರಡೂ ಸೇರುತ್ತೆ. ವಾಸುಕಿ ಮತ್ತು ಅನಂತ, ಅನಂತನ ತಮ್ಮ ವಾಸುಕಿ, ಅನಂತನನ್ನೇ ಶೇಷ ಅಂತ ಕರೆಯೋದು. ರುದ್ರನಿಗೂ ಶೇಷನಿಗೂ ನಿಕಟ ಸಂಬಂಧ ಇದೆ. ಯಾವ ರುದ್ರ ಇವತ್ತು ರುದ್ರ ಅನ್ನುವ ಪದದಲ್ಲಿದ್ದಾನೆ, ಮನೋನಿಯಾಮಕನಾಗಿದ್ದಾನೆ, ಅದೇ ರುದ್ರ ಮುಂದಿನ ಪದವಿಯಲ್ಲಿ ತಾನು ಶೇಷನಾಗುವವ. ಇವತ್ತು ಯಾರು ನಾಗಭೂಷಣನೋ ಅವನು ಮುಂದಕ್ಕೆ ನಾಗನಾಗುವವ. ಆದ್ದರಿಂದ ಇವತ್ತು ಆತ ವಿಷಕಂಠ, ಮುಂದೆಯೂ ಕೂಡ ವಿಷಕಂಠನೇ. ಅಲ್ಲಿ ವಿಷ ಅನ್ನುವುದು ರುದ್ರನಿಗೆ ಏನೂ ಮಾಡುವಂಥದ್ದಲ್ಲ. ಯಾಕಂದರೆ ರುದ್ರನೇ ವಿಷಧಾರಿ, ಅದು ನಾಗಸ್ವರೂಪ ರುದ್ರ ಅನ್ನುವುದು ನಾವು ಪುರಾಣಗಳಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡುವುದರಿಂದ ಸ್ಫುಟವಾಗತಕ್ಕಂತಹ ವಿಷಯ. ಅಂತಹ ಅನಂತನ ಎತ್ತರ, ರುದ್ರನ ಎತ್ತರ ಏನೋ ಅದೇ ಎತ್ತರ. ಗರುಡ ಶೇಷ ರುದ್ರ ಅದು ಸಮಾನ ಕಕ್ಷೆಯಲ್ಲಿ, ಪಂಚಮ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತಾ ಸ್ವರೂಪಗಳು. ತಮ್ಮನಾದಂತಹ ವಾಸುಕಿ ನಾಗರಾಜ ಅಂತ ಕರೆಸಿಕೊಂಡ. ಆ ಕಥೆಯು ಈಗ ತಾನೇ ಬಂತು. ಅನಂತ ಈ ಕುಟುಂಬವನ್ನೇ ಬಿಟ್ಟು ಹೊರಟ. ನೀವೆಲ್ಲ ಕ್ರೋಧ ವಶರಿದ್ದೀರಿ, ಮುಟ್ಟಿದರೆ ಸಿಟ್ಟು ಬರತಕ್ಕಂಥವರು, ನಿಮ್ಮ ಈ ಜಾತಿ ಗುಣವೇ ನನಗೆ ಹೊಂದುವುದಿಲ್ಲ ಅಂತ ಹೇಳಿ ಆತ ತನ್ನ ಪತ್ನಿಯಾದಂತಹ ವಾರುಣಿಯ ಜೊತೆಗೆ ಭಗವಂತನ ಸೇವೆ ಮಾಡ್ತೇನೆ ಅಂತ ಹೋದ. ಭಗವಂತನಿಗೆ ಶಯ್ಯೆಯಾದ. ಭಗವಂತ ಅವನಿಗೆ ನೀನು ಇನ್ನೊಂದು ರೂಪದಿಂದ ಭೂಮಿಯನ್ನು ಧಾರಣೆ ಮಾಡುವಂಥ ಭೂಧರ ಅನ್ನುವ ಸ್ವರೂಪವನ್ನು ಅವನಿಗೆ ಕೊಡ್ತಾನೆ. ಹೀಗೆ 2 ರೂಪದಿಂದ ಶೇಷ, ಒಂದು ರೂಪದಿಂದ ಭೂಧರನಾಗಿ, ಮತ್ತೊಂದು ರೂಪದಿಂದ ಭಗವಚ್ಛಯ್ಯೆಯಾಗಿ ತಾನು ಭಗವಂತನ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಆವಾಗ ಈ ಸರ್ಪಗಳೆಲ್ಲ ಒಟ್ಟು ಸೇರಿ ನಮ್ಮ ರಾಜ ಇವ ಅಂತ ಉಳಿದಂತಹ ವಾಸುಕಿಯನ್ನು ನಾಗರಾಜ ಅನ್ನುವ ಪಟ್ಟದಲ್ಲಿ ಅಭಿಷೇಕ ಮಾಡುವಂಥದ್ದು ತಂತ್ರಗ್ರಂಥಗಳಲ್ಲಿ ಕಾಣಿಸುವಂತಹ ವಿಷಯ. ಹಾಗಾಗಿ ಇಲ್ಲಿ ಆರಾಧನೆ ಮಾಡುವುದು ವಾಸುಕಿ ನಾಗರಾಜ. ಇದು ಶೇಷ ಅನ್ನುವ ಎತ್ತರದ ದೇವತೆಯೂ ಅಲ್ಲ. ನಾಗಗಳಲ್ಲಿ ಒಬ್ಬನಾದ 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ ವಾಸುಕಿ ಎಂಬ ನಾಗರಾಜ, ಅಂದರೆ ಶೇಷನ ಎತ್ತರದ ದೇವತೆಯೂ ಅಲ್ಲ.
ನಾವು ಫಣದಲ್ಲಿ ಮನೆಯಲ್ಲಿ ಏನು ಆರಾಧನೆ ಮಾಡ್ತೇವೆ, ಬಂಗಾರದ ಫಣ ಇರ್ಬೋದು, ಬೆಳ್ಳಿಯದ್ದಿರ್ಬೋದು, ಪಂಚಲೋಹದ ಫಣ ಇರ್ಬೋದು, ಅದು ಆರಾಧನೆ ಮಾಡುವುದು ಶೇಷನನ್ನು ಆರಾಧನೆ ಮಾಡುವುದು. ಅಂದರೆ ರುದ್ರನ ಲಿಂಗದ ಜೊತೆಗೆ ಶೇಷ ಫಣವನ್ನಿಟ್ಟು ಅಥವಾ ಶೇಷ ಫಣವನ್ನು ಪಕ್ಕದಲ್ಲಿಟ್ಟು ಅದರ ಕೆಳಗೆ ರುದ್ರನ ಲಿಂಗವನ್ನಿಟ್ಟು ಆರಾಧನೆ ಮಾಡುವಂಥದ್ದು. ಶೇಷಫಣ ಅನ್ನುವುದು ರುದ್ರನ ಜೊತೆಗೆ ಮನೆಯಲ್ಲಿ ಆರಾಧನೆಗೊಳ್ಳುವುದಕ್ಕೆ ಇರುವಂಥದ್ದು. ಹೇಗೆ ಮುಖ್ಯ ಪ್ರಾಣನನ್ನು ಭಗವಂತನ ಬಲಭಾಗದಲ್ಲಿ ನಮ್ಮ ಎಡಭಾಗದಲ್ಲಿಟ್ಟು ನಾವು ಆರಾಧಿಸಿದ ಹಾಗೆ ಈ ಕಡೆ ಭಗವಂತನ ಬಲಭಾಗದಲ್ಲಿ, ಭಗವಂತನ ಎಡಭಾಗ ನಮ್ಮ ಬಲಭಾಗದಲ್ಲಿ ರುದ್ರ ಶೇಷ ಈ ಸ್ವರೂಪಗಳನ್ನಿಟ್ಟು ಆರಾಧಿಸುವಂಥದ್ದು. ಅದನ್ನು ಮನೆಯಲ್ಲಿರುವ ಫಣ ಅಂದರೆ ಅದು ಶೇಷನ ಆರಾಧನೆಗೆ ಸಂಬಂಧಪಟ್ಟಂತಹ ಫಣ. ಎಲ್ಲಿ ನಾವು ನಾಗಗಳ ಆರಾಧನೆಯನ್ನು ಇವತ್ತು ನಡೆಸ್ತೇವೆ ಅಲ್ಲಿ ನಮ್ಮ ನಿತ್ಯ ಮನೆಯಲ್ಲೇ ಮಾಡ್ತಾ ಇದ್ದಂತಹ ಒಂದು ಪ್ರತೀಕ ಇರಲಿ ಅನ್ನುವ ಕಾರಣದಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಆರಾಧನೆಯನ್ನು ಅದನ್ನು ಬಳಸಿಕೊಳ್ತೇವೆ. ಹೇಗೆ ನಿತ್ಯ ಮನೆಯಲ್ಲಿ ಗಣಪತಿಯ ಪ್ರತಿಮೆ ಹೊಂದಿದ್ದರೆ ಆ ಗಣಪತಿಗೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದರೆ ಒಂದು ಗಣಹೋಮ ಆಗುವಾಗ ಅದೇ ಪ್ರತಿಮೆಯನ್ನು ಗಣಹೋಮದ ಮಂಡಲದ ಪಕ್ಕದಲ್ಲಿಟ್ಟು ಆರಾಧನೆ ಮಾಡ್ತೇವೋ ಆ ಕ್ರಮದಲ್ಲಿ ಅದರ ಆರಾಧನೆ ನಡೆಯತಕ್ಕಂಥದ್ದು. ಇನ್ನೊಂದು ಈ ಶೇಷ, ಈ ಸರ್ಪ, ಇವುಗಳ ಆರಾಧನೆಯನ್ನು ನಡೀತಾ ಇದೆ. ಅದರಲ್ಲಿ ಬ್ರಹ್ಮಚಾರಿಗಳ ಆರಾಧನೆ ಒಂದು ಸೇರಿಕೊಂಡಿದೆ. ಇದರ ಸ್ವರೂಪದ ಚಿಂತನೆಯನ್ನು ಮಾಡ್ತಾ ಹೋದಾಗ ಅದು ನಮಗೆ ಚೂರು ಸ್ಫುಟವಾಗುವ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯ ಮತ್ತು ನಾಗ ಇವುಗಳ ಜೊತೆಗೆ ಆರಾಧನೆ ಯಾಕೆ ನಡೀತದೆ? ಅದು ಕೇವಲ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅಂತ ಪುರಾಣ ವಚನ ಸ್ಪಷ್ಟ, ಅದರಲ್ಲಿ ನಮಗೆ ಸಂಶಯ ಇಲ್ಲ. ಈಗಾಗಲೇ ಅದರ ಸ್ಫುಟತೆ ನಿಮಗೆ ಆಗಿದೆ. ಆದರೆ ಈ ಸುಬ್ರಹ್ಮಣ್ಯ ಅಂದರೆ ಯಾರು? ಅದು ಮೂಲತಃ ಕಾಮ, ಅಂದರೆ ಮನ್ಮಥ. ಮನ್ಮಥ ಅನ್ನುವ ಮೂಲ ಸ್ವರೂಪ ಇಂದ್ರನ ಸಮಾನ ಕಕ್ಷೆಯಲ್ಲಿರತಕ್ಕಂತಹ ಕಾಮದೇವ. ಆತನಿಗೆ 3 ಅವತಾರಗಳು. ಒಂದು ಕುಮಾರ, ಅಂದರೆ ಸನತ್ ಕುಮಾರ ಅನ್ನುವ ಸ್ವರೂಪದಲ್ಲಿ ಆವಿರ್ಭವಿಸ್ತಾನೆ. ಆಮೇಲೆ ಸುಬ್ರಹ್ಮಣ್ಯ ಅನ್ನುವ ರೂಪ. ಮೂರನೆಯದ್ದಾಗಿ ಪ್ರದ್ಯುಮ್ನ ಅಂತ ಶ್ರೀಕೃಷ್ಣ ಪುತ್ರನಾಗಿ ಆವಿರ್ಭವಿಸ್ತಾನೆ. ಇದು ಕಾಮನಿಗಿರತಕ್ಕಂತಹ 3 ಅವತಾರಗಳು. ಅದರಲ್ಲಿ ಪ್ರದ್ಯುಮ್ನ ಅನ್ನುವ ಕೃಷ್ಣ ಪುತ್ರ ಏನಿದ್ದಾನೆ ಅವನಲ್ಲಿ ಭಗವಂತನ ಪ್ರದ್ಯುಮ್ನ ಅನ್ನುವ ಒಂದು ರೂಪದ ಆವೇಶ ಇದೆ. ಈ ಪ್ರದ್ಯುಮ್ನ ಎಂಬ ಆವೇಶ ಕೇವಲ ಪ್ರದ್ಯುಮ್ನನೆಂಬ ಕೃಷ್ಣಸುತನಲ್ಲಿ ಮಾತ್ರ ಅಲ್ಲ, ಸನತ್ಕುಮಾರನಲ್ಲೂ ಪ್ರದ್ಯುಮ್ನ ಇದ್ದಾನೆ, ಸುಬ್ರಹ್ಮಣ್ಯನಲ್ಲೂ ಪ್ರದ್ಯುಮ್ನ ನೆಲೆ ನಿಂತಿದ್ದಾನೆ. ಮೂಲರೂಪಿಯಾದ ಕಾಮನಲ್ಲಿ ಅವನ ಉಪಾಸ್ಯ ಮೂರ್ತಿ, ಅವನ ಅಂತರ್ಯಾಮಿ ಸ್ವರೂಪ, ಅದು ಪ್ರದ್ಯುಮ್ನ ಸ್ವರೂಪ. ಆದ್ದರಿಂದ ಅದು ಎಲ್ಲ ಕಡೆಯಲ್ಲೂ ಚಿಂತನೀಯವಾದಂತಹ ವಿಷಯ. ಆದ್ದರಿಂದ ಸುಬ್ರಹ್ಮಣ್ಯನನ್ನು ನಾವು ಆರಾಧನೆ ಮಾಡುವಾಗ ಅಲ್ಲಿ ಪ್ರದ್ಯುಮ್ನನನ್ನು ಚಿಂತಿಸುವಂತಹ ವಿಧಾನ ಇದೆ. ಆ ಪ್ರದ್ಯುಮ್ನನನ್ನು ಚಿಂತಿಸುವಾಗ ಕುಮಾರ ಸ್ವರೂಪದಿಂದ ಚಿಂತಿಸಿ ಅಂತ ತಂತ್ರಗ್ರಂಥ ಹೇಳ್ತದೆ. ಅಂದರೆ ಇನ್ನೂ ಯುವ ಸ್ವರೂಪ, ಆ ಭಗವಂತನ ಪ್ರದ್ಯುಮ್ನ ಸ್ವರೂಪ ಚಿಂತಿಸುವಾಗ ಅದು ಇನ್ನೂ ಕುಮಾರ ಅನ್ನುವ ವಯಸ್ಸಿನಲ್ಲಿ ಅದನ್ನು ಚಿಂತಿಸಬೇಕು. ಕುಮಾರ ಅನ್ನುವ ವಯಸ್ಸಿಗೆ ಅರ್ಥ ಏನು? ಇನ್ನೂ ಮೀಸೆ ಬರಲಿಲ್ಲ, ಆದರೆ ಹಲ್ಲು ಹೋಗಿ ಹೊಸ ಹಲ್ಲು ಬಂದಿದೆ. ಆ ವಯಸ್ಸಿಗೆ ಕುಮಾರ ವಯಸ್ಸು ಅಂತ ಹೆಸರು. ಬಾಲ್ಯ ಬಾಲ ಇರ್ತಾನೆ, ಬಾಲ ಆದಮೇಲೆ ಬಾಲಕ ಆಗ್ತಾನೆ. ಮೊದಲು ಶಿಶು, ಆಮೇಲೆ ಬಾಲ, ಆಮೇಲೆ ಬಾಲಕ, ಆಮೇಲೆ ಕುಮಾರ, ಆಮೇಲೆ ಪೌಗಂಡ ವಯಸ್ಕ, ಆಮೇಲೆ ಯುವ ಅನ್ನುವ ಸ್ಥಿತಿಗೆ ಬರ್ತಾನೆ. ಅಂದರೆ ಕುಮಾರ ಅನ್ನೋ ವಯಸ್ಸು ಸಾಮಾನ್ಯ 7ರಿಂದ 12ರ ಒಳಗಿನ ವಯಸ್ಸು. ಉಪನೀತನಾಗುವ ವಟುವಿನ ವಯಸ್ಸೇನಿದೆ ಅದು ಕುಮಾರ ವಯಸ್ಸು. ಅಸ್ಯ ಕುಮಾರಸ್ಯ ಅಂತ ಉಪನಯನದಲ್ಲಿ ವಟು ಕುಮಾರ ಅನ್ನುವ ಶಬ್ದವನ್ನೇ ಬಳಸ್ತೇವೆ. ಈ ಕುಮಾರ ವಯಸ್ಕ ಅವನು ಆ ವಯಸ್ಸಿನಲ್ಲೇ ಇರುವಂತಹ ರೂಪ ಸುಬ್ರಹ್ಮಣ್ಯ ರೂಪ. ಹುಟ್ಟಿದಾಗಲೇ ಆ ಸ್ವರೂಪದಲ್ಲಿ ಅವ ಆವಿರ್ಭವಿಸಿದ. ವಸ್ತುತಃ ಶಿಶುರೂಪದ ಆವಿರ್ಭಾವ ಕ್ಷಣ ಮಾತ್ರದಲ್ಲಿ ಕುಮಾರನಾಗ್ತಾನೆ. ಅವನ ಆವಿರ್ಭಾವದ ಸ್ವರೂಪವನ್ನು ನೋಡೋಣ. ರುದ್ರದೇವರ 1000 ವರ್ಷದ ವೀರ್ಯ. ಯಾವುದೋ ಊರ್ಧ್ವರೇತಸ್ಕನಾಗಿದ್ದ, ಊರ್ಧ್ವರೇತಂ ವಿರೂಪಾಕ್ಷಂ ಅಂತ ಊರ್ಧ್ವರೇತಸ್ಕನಾಗಿದ್ದಂತಹ ವಿರೂಪಾಕ್ಷ 1000 ವರ್ಷಗಳ ತನ್ನ ರೇತೋಧಾರಣೆಯಿಂದ ಸಂಪಾದಿಸಿದಂತಹ ಮಹಾಶಕ್ತಿಯನ್ನು ಪಾರ್ವತೀದೇವಿಯಲ್ಲಿ ಸನ್ನಿಧಾನಗೊಳಿಸುವುದಕ್ಕೆ ಸನ್ನದ್ಧನಾದಂತಹ ಒಂದು ಸಂಗಮ ಸ್ಥಿತಿಯಲ್ಲಿ ಅಲ್ಲಿಗೆ ಅಗ್ನಿಯ ಪ್ರವೇಶವಾಗ್ತದೆ. ದೇವತೆಗಳು ಕಳಿಸಿದ್ದಂತೆ. ತಾರಕಾಸುರ ವಿಜೃಂಭಿಸ್ತಾ ಇದ್ದಾನೆ, ಅವನನ್ನು ಕೊಲ್ಲುವುದಕ್ಕೆ ರುದ್ರಸುತ ಇನ್ನೂ ಆವಿರ್ಭವಿಸಲಿಲ್ಲ. ಪಾರ್ವತಿ ಪರಮೇಶ್ವರರು ಏಕಶರೀರಿಗಳಾಗಿದ್ದಾರೆ. ಇಷ್ಟಾದರೂ ಕೂಡ ಸುತೋತ್ಪತ್ತಿ ಆಗ್ತಾ ಇಲ್ಲ ಅಂತ ಹೇಳಿ ಅಗ್ನಿಯನ್ನು ಅವರಿಬ್ಬರ ಮಧ್ಯದಲ್ಲಿ ಕಳಿಸಿದಾಗ ರುದ್ರ ಪಾರ್ವತಿಯಿಂದ ಸರಿದ ಹೊತ್ತಿಗೆ ರುದ್ರನ ಆ ಮಹಾರೇತಸ್ಸು ಭೂಮಿಯಲ್ಲಿ ಬಿತ್ತು. ಅಷ್ಟು ದೀರ್ಘಕಾಲದ ರೇತಸ್ಸಿನ ಉರಿಯನ್ನು ಭೂಮಿಗೆ ಸಹಿಸುವುದಕ್ಕಾಗಲಿಲ್ಲ. ಅಗ್ನಿಯನ್ನು ನೋಡಿದಂತಹ ಪಾರ್ವತೀದೇವಿ ಅಗ್ನಿಗೆ ಶಪಿಸ್ತಾಳೆ. ನನ್ನಲ್ಲಿ ಬರಬೇಕಿದ್ದಂತಹ ರೇತಸ್ಸನ್ನು ಭೂಮಿಯಲ್ಲಿ ಬೀಳುವ ಹಾಗೆ ಮಾಡಿದ್ದಿ, ಹಾಗಾಗಿ ಅದನ್ನು ನೀನೇ ಹೊರಬೇಕು ಅಂತ ಅಗ್ನಿಗೆ ಆದೇಶಿಸ್ತಾಳೆ. ಅಗ್ನಿ ಆ ರೇತಸ್ಸನ್ನು ಹೊತ್ತು ಸಾಕ್ತಾನೆ. ಆದರೆ ಆ ರೇತಸ್ಸು ಅಗ್ನಿಯನ್ನು ಸುಡುವುದಕ್ಕೆ ಪ್ರಾರಂಭಿಸ್ತದೆ.
ಅಗ್ನಿಯೇ ಯಾವಾಗ ಅದರ ಉರಿಗೆ ತಾನು ಸುಟ್ಟು ಹೋಗುವ ಪರಿಸ್ಥಿತಿ ಬರ್ತದೋ ಆವಾಗ ಅಗ್ನಿ ಗಂಗೆಯಲ್ಲಿ ಪ್ರಾರ್ಥಿಸಿ ಆ ಶಿವರೇತಸ್ಸನ್ನು ಗಂಗೆಯಲ್ಲಿ ನಿಧಾನ ಮಾಡ್ತಾನೆ. ಗಂಗೆಗೂ ಅದು ಬಿಸಿಯೇ ಇರ್ತದೆ. ಗಂಗೆ ಅದನ್ನು ಸಾವಕಾಶವಾಗಿ ದೂರದ ತನಕ ಎಳೆದು ಹೋಗಿ ಕೊನೆಗೆ ಒಂದು ಕಡೆಯಲ್ಲಿ ಶರ ಅನ್ನುವ ಜಾತಿಯ ಹುಲ್ಲಿನ ವನದಲ್ಲಿ, ಶರವಣದಲ್ಲಿ ಅದನ್ನು ಚೆಲ್ತಾಳೆ. ಅಲ್ಲಿ ಚೆಲ್ಲಿದಾಗ ಆ ಶರವಣದಲ್ಲಿ ಈ ಉಂಟಾದಂತಹ ರೇತಸ್ಸಿನ ತಂಪಿನ ಕಾರಣದಿಂದ ಅಲ್ಲೊಂದು ಮಗು ಆವಿರ್ಭವಿಸ್ತದೆ. ಅದಕ್ಕೆ ಶರವಣ ಭವ, ಶರ ಜನ್ಮ ಷಡಾನನಃ ಅಂತ ಆ ಶರವೆಂಬ ಹುಲ್ಲಿನಿಂದ ಆವಿರ್ಭವಿಸಿದಂತಹ ಮಗು ಅದು. ರುದ್ರನಿಂದ ಸ್ಕಂದನಗೊಂಡದ್ರಿಂದ ಅದಕ್ಕೆ ಸ್ಕಂದ ಅಂತ ಹೆಸರು. ಅಗ್ನಿಯಲ್ಲಿ ಹೊತ್ತು ಹುಟ್ಟಿದವನಾದ್ರಿಂದ ಅಗ್ನಿಭೂಹು ಅಂತ ಹೆಸರು. ಇಲ್ಲಿ ಹುಟ್ಟಿದಂತಹ ಮಗುವಿಗೆ ಕೃತಿಕಾದೇವಿಯರು 6 ಜನ ಬಂದು ನನ್ನ ಶಿಶು ಅಂತ ಭಾವಿಸಿ ತಾವು ಆಹಾರವನ್ನು ಕೊಡುವುದಕ್ಕೆ ಮುಂದಾದಾಗ ಈ ಮಗು ಷಣ್ಮುಖನಾಗಿ ಅದನ್ನು ಸ್ವೀಕರಿಸಿದ್ರಿಂದ ಅದಕ್ಕೆ ಷಾಣ್ಮಾತುರ ಅಥವಾ ಷಡಾನನ ಅನ್ನುವ ಹೆಸರಾಗ್ತದೆ. ಕಾರ್ತಿಕೇಯ ಅನ್ನುವ ಹೆಸರು ಕೂಡ ಕೃತಿಕಾದೇವಿಯರ ಸ್ತನಪಾನ ಮಾಡಿದ್ರಿಂದಾಗಿ, ಸ್ತನ್ಯಪಾನದಿಂದಾಗಿ ಪ್ರಾಪ್ತಿಯಾದಂತಹ ಹೆಸರು. ಜೊತೆಗೆ ಕುಮಾರ ವಯಸ್ಸಿನಲ್ಲಿದ್ದು ದೇವಸೇನೆಗೆ ಇಂದ್ರ ಅವನನ್ನು ಅಧಿಪತಿಯನ್ನಾಗಿ ಸ್ವೀಕರಿಸಿದ್ರಿಂದ ದೇವಸೇನಾಧಿನಾಥ, ದೇವಸೇನಾನಾಥ ಅಂತ ಅವನಿಗೆ ಹೆಸರಾಗ್ತದೆ. ಅಂದರೆ ದೇವಸೇನಾಧಿಪನಾಗಿ ತಾರಕಾಸುರನನ್ನು ಸಂಹಾರ ಮಾಡಿದಂತಹ ದೇವ. ಈ ಕುಮಾರ ವಯಸ್ಸಿನಲ್ಲಿರ್ತಕ್ಕಂತಹ ಈ ಕಾಮದೇವನಿಗೂ ಸಂತತಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಸರ್ಪ ಮತ್ತು ಕಾಮ ಇದು ಎರಡೂ ಕೂಡ ಸಂತತಿಪ್ರದವಾದಂತಹ ದೇವತಾ ಶಕ್ತಿಗಳು. ಸರ್ಪ ಆಶ್ಲೇಷ ಅಂತ ಕರೆಸಿಕೊಳ್ತದೆ. ಆಶ್ಲೇಷ ಅಂದರೆ ಆಲಿಂಗನ, ಆಶ್ಲೇಷ ಅಂತ ರಲಯೋರಭೇದ ಅಂತ ವ್ಯಾಕರಣದ ನಿಯಮ ಅಲ್ವೇ. ಆದ್ದರಿಂದ ಆಶ್ಲೇಷ ಅಂದ್ರೂ ಆಶ್ಲೇಷ ಅಂದರೂ ಅರ್ಥ ಒಂದೇ. ಆಶ್ಲೇಷ ಅಂದರೆ ಆಲಿಂಗನ ಅಂತ. ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ, ಆಶ್ಲೇಷ ಅಂದರೆ ಆಲಿಂಗಿಸುವುದು ಅಂತ ಅರ್ಥ. ಎರಡು ಸರ್ಪಗಳು ಒಟ್ಟಿಗೆ ಆಲಿಂಗಿಸಿಕೊಂಡಿದ್ದಾಗ ಅದಕ್ಕೆ ಆಶ್ಲೇಷ ಅಂತ ಹೆಸರು. ಆಲಿಂಗಿತವಾದಂತಹ ಸರ್ಪ. ಇವತ್ತು ಯಾವುದು ಸರ್ಪದ ಬಲಿ, ನಾಗಗಳ ಬೇರೆ ಬೇರೆ ರೀತಿಯ ಜಾನಪದವಾದ ಕುಣಿತಗಳ ಜೊತೆಗೆ ನಡೆಯುವ ಸರ್ಪ ಬಲಿಗಳೆಲ್ಲ ಅದು ಈ ಸರ್ಪಗಳ ಆಲಿಂಗನದ ಸ್ವರೂಪದ ಪಾಡ್ದನಗಳನ್ನು ಬಹಳಷ್ಟು ಹಾಡ್ತವೆ. ಆ ಸರ್ಪಗಳು ಎರಡು ಆಲಿಂಗಿತವಾಗಿರುವುದರ ಮೂಲಕ ಸಂತಾನಕ್ಕೆ, ಕಾಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಅನೇಕ ರೀತಿಯಿಂದ ಸಾಂಕೇತಿಕವಾಗಿ ತಿಳಿಸ್ತಾ ಇರ್ತವೆ. ಆದ್ದರಿಂದಲೇ ಸಂತತಿಯ ದೋಷ ಕಂಡಾಗ ಸರ್ಪಾರಾಧನೆ, ಆಶ್ಲೇಷಾರಾಧನೆ, ಆಶ್ಲೇಷ ನಿಯಾಮಕ, ಆಶ್ಲೇಷ ನಕ್ಷತ್ರ ನಿಯಾಮಕ ಸರ್ಪ ಬಲಿದಾನ ಅನ್ನುವ ವಿಧಾನಗಳನ್ನೆಲ್ಲ ಶಾಸ್ತ್ರಗಳು, ವಿಶೇಷವಾಗಿ ಸಂಪ್ರದಾಯಗಳು ವಿಧಾನ ಮಾಡ್ತಾ ಬಂದಿದ್ದಾವೆ. ಸರ್ಪಗಳು ಜೊತೆಗೆ ಆಶ್ಲಿಷ್ಟವಾಗಿರುವ ಕಾರಣದಿಂದ ಮನುಷ್ಯನಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟ ಕಾಮಶಕ್ತಿ ಕ್ಷೀಣಿತವಾಗಿದ್ದಾಗ ಸರ್ಪಾರಾಧನೆಯಿಂದ ಪ್ರೇರಣೆಗೊಂಡು ಅಲ್ಲಿ ಕಾಮಶಕ್ತಿ ವೃದ್ಧಿಯಾಗ್ತದೆ. ಆದ್ದರಿಂದ ಸರ್ಪ ಎಂಬುದು ಶರೀರದಲ್ಲಿ ಸಂತಾನ ಜನನ ಶಕ್ತಿವರ್ಧಕವಾದ ಒಂದು ಶಕ್ತಿಯಾಗಿ ಕಾಣಿಸಿಕೊಳ್ತದೆ ವಾತಾವರಣದಲ್ಲಿ. ಕಾಮಶಕ್ತಿಯೂ ಕೂಡ ಹಾಗೆ. ಕಾಮನೂ ಕೂಡ, ಮನ್ಮಥನೂ ಕೂಡ ಮನಮಥನ ಮಾಡುವುದರಿಂದಲೇ ಅಲ್ವ ಅವನಿಗೆ ಮನ್ಮಥ ಅಂತ ಹೆಸರು. ಅದನ್ನು ಮನಸ್ಸಿಗೆ ಸಂಬಂಧಪಟ್ಟಂತಹ ಅಭಿಮಾನಿ ಮನ್ಮಥ ಕಾಮ. ಆದ್ದರಿಂದ ಕಾಮನಿಗೂ ಸರ್ಪನಿಗೂ ಸಮಾನ ಫಲದಾತೃತ್ವ ಇದೆ. ಸುಬ್ರಹ್ಮಣ್ಯನಿಗೂ ಸರ್ಪಕ್ಕೂ ಸಂತತಿ ಫಲದಾತೃತ್ವ, ದಾಂಪತ್ಯದಲ್ಲಿ ವಿರಸ ನಿರಸನ ಮಾಡ್ತಕ್ಕಂತಹ ಫಲದಾನ ಅನ್ನುವ ಶಕ್ತಿ ಸಮಾನವಾಗಿರುವ ಕಾರಣದಿಂದ ಅವೆರಡು ಜೊತೆಗೆ ಆರಾಧಿಸಲ್ಪಟ್ಟರೆ ದೋಷ ಏನೂ ಅಲ್ಲ. ಆದರೆ ಸ್ಪಷ್ಟ ಜ್ಞಾನ ಇರಬೇಕಾದ್ದು ಏನು ಅಂದರೆ ಸುಬ್ರಹ್ಮಣ್ಯನೇ ನಾಗನಲ್ಲ, ಇದು ಗೊತ್ತಿರಬೇಕು. ನಾಗ ಬೇರೆ, ಸುಬ್ರಹ್ಮಣ್ಯ ಬೇರೆ. ನಾಗನ ಆರಾಧನೆಯಿಂದ ಸುಬ್ರಹ್ಮಣ್ಯನಿಗೆ ತೃಪ್ತಿಯಾಗ್ತದೆ ಅಂತ ಅವ ಕೊಟ್ಟಂತಹ ವರದಿಂದ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆ ರೀತಿಯ ಆರಾಧನೆ ನಡೆಯತಕ್ಕದ್ದು. ಹಾಗೆಂತೇಳಿ ಎಲ್ಲ ಕಡೆಯಲ್ಲೂ ನಾಗನ ಆರಾಧನೆಯಿಂದ ಸುಬ್ರಹ್ಮಣ್ಯನ ತೃಪ್ತಿ ಅಲ್ಲ. ನಾಗ ಸುಬ್ರಹ್ಮಣ್ಯ ಜೊತೆಗೆ ಆರಾಧಿಸುವ ಕಾರಣದಿಂದಲೇ ಜೊತೆಗೆ ಕುಮಾರರ ಆರಾಧನೆ ಅನ್ನೋದು ನಾಗಪ್ರೀತಿಕರ ಅಂತ ಬಂದದ್ದು ಅಂತ ಕಾಣಿಸುತ್ತೆ. ನಾಗ ಕುಮಾರ ಅಂದರೆ 12 ವರ್ಷದ ಒಳಗಿನ ಹುಡುಗರು. ಆದ್ದರಿಂದ ಒಂದು 9 ಜನ ವಟುಗಳಿಗೆ ಆರಾಧನೆ, ಬ್ರಹ್ಮಚಾರಿಗಳ ಆರಾಧನೆ ಮಾಡಿತು ಅಂತೇಳಿದರೆ ಸರ್ಪಗಳಿಗೆ ತೃಪ್ತಿ. ವಟುಗಳ ಆರಾಧನೆ ಅಂತೇಳಿದರೆ 24 ವರ್ಷಕ್ಕೆ ಉಪನಯನಾದ ಹುಡುಗ ಬರುವುದಲ್ಲ, ಅದು ಕುಮಾರರು ಬರಬೇಕು. ಕುಮಾರ ಅಂತೇಳಿದರೆ 12 ವರ್ಷದ ಒಳಗಿನ. ಈಗ ತಾನೇ ನಿರೂಪಣೆ ಮಾಡಿದ್ದೇವೆ, ಮಾರಹ ಕುತ್ಸಿತಃ ಯಸ್ಮಿನ್ ವಯಸ್ಸಿ ಸಹ ಕುಮಾರ ಅಂತ. ಮನ್ಮಥನ ಬಗ್ಗೆ ಕುತ್ಸಿತ ಭಾವ. ಯಾರಾದರೂ ಹೆಣ್ಣಿನ ಹತ್ರ ಒಬ್ಬ ಹುಡುಗ ಹೋದರೆ ಏನು ಹೀಗೆ ಮಾಡ್ತಾನೆ ಅಂತ ಹೇಳುವ ವಯಸ್ಸಿರಬೇಕು, ಅದು ಇನ್ನೂ ಪುಟ್ಟ ವಯಸ್ಸಿರಬೇಕು. ಆ ವಯಸ್ಸಿನ ಹುಡುಗರಿಗೆ ಕುಮಾರರು ಅಂತ ಹೆಸರು. ತನ್ನ ಶಕ್ತಿ ತನ್ನಲ್ಲೇ ಇರತಕ್ಕಂತಹ ಕಾಲ ಅದು. ಆ ಏನು ಬ್ರಹ್ಮಚಾರಿಗಳಿದ್ದಾರೆ, ಬ್ರಹ್ಮಚರ್ಯ ಗಟ್ಟಿ ಯಾರಲ್ಲಿದೆ ಅಂತಹ ವ್ಯಕ್ತಿಗಳನ್ನು ಆರಾಧನೆ ಮಾಡುವುದರಿಂದಾಗಿ ಬ್ರಹ್ಮಚರ್ಯ ಶಕ್ತಿ ಇರತಕ್ಕಂತಹ ವ್ಯಕ್ತಿತ್ವ ತನ್ನಲ್ಲಿ ಮೂಡುವುದರಿಂದ ಸಂತಾನ ಪ್ರಾಪ್ತಿಗೆ ಒಂದು ಅವಕಾಶ ಇದೆ. ಹೀಗೊಂದು ಕಾರಣ ನಾವು ಆಲೋಚನೆ ಮಾಡ್ಬೋದು. ಪೂಜ್ಯ ಹರಿಯಾಚಾರ್ಯರು ಆ ಪ್ರಶ್ನೆಯನ್ನು ಎತ್ತಿದ್ರು, ಉತ್ತರ ವಸ್ತುತ ಅವರೇ ಹೇಳಬೇಕು. ಕುಮಾರನ ಆರಾಧನೆಯ ಬಗ್ಗೆ
ಈ ನಮ್ಮಲ್ಲಿ ವಟುಗಳಿಗೆ ಏನು ಕೊಡಬೇಕು ಅಂತ ಒಂದು ಪ್ರಶ್ನೆ ಇದೆ. ವಟುಗಳಿಗೆ ಉಪನಯನದ ದಿವಸ ಕೆಲವರು ಟಿ ವಿ ಮತ್ತು ಮೊಬೈಲು ಇತ್ಯಾದಿ ಉಡುಗೊರೆಗಳನ್ನು ಕೊಡುವಂಥದ್ದಿದೆ. ಅಥವಾ ಬಂಗಾರದ ಆಭರಣ, ಕೆಲವರು ಹಾಸಿಗೆಯನ್ನು ತಂದು ಕೊಡ್ಬೋದು ವಟುವಿಗೆ, ಒಂದು ವಿಶೇಷವಾದ ಉಡುಗೊರೆ ಅಂತೇಳಿ. ಆದರೆ ವಟುವಿಗೆ ಕೊಡುವುದಕ್ಕೆ ಕೆಲವು ನಿಯಮಗಳುಂಟು. ಅವನಿಗೆ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು, ಅವನ ಅನುಷ್ಠಾನಕ್ಕೆ ಸಂಬಂಧಪಟ್ಟದ್ದನ್ನು ಕೊಡಬೇಕು. ವಾಮನನ ಉಪನಯನದಲ್ಲಿ ನೋಡ್ತೇವೆ ಏನೇನು ಉಡುಗೊರೆ ಕೊಟ್ಟಿದ್ದಾರೆ ಅಂತ. ಕೊಟ್ಟದ್ದು ಅವನಿಗೆ ಉಪಯುಕ್ತವಾಗುವುದನ್ನು ಕೊಡುವುದು. ಜಾಸ್ತಿ ಸಿಕ್ಕಿದ್ದು ಅಂದರೆ ಒಂದು ಬಂಗಾರದ ಭಿಕ್ಷಾಪಾತ್ರೆ ಅವನಿಗೊಂದು ಸಿಕ್ಕಿತ್ತು, ಅದು ಉಳಿದವರಿಗೆ ಸಿಕ್ಕುವುದು ಕಷ್ಟ. ಸಿಕ್ಕಿದ್ರೂ ಕೂಡ ಅವ ಭಿಕ್ಷೆಗೆ ಅದನ್ನು ಹಿಡ್ಕೊಂಡು ಹೋದರೆ ಇನ್ನು ಯಾರ ಹತ್ರ ಭಿಕ್ಷೆಗೆ ಹೋದರೂ ಅವರ ಕೈಗೆ ಅದು ಹೋಗುವ ಸಾಧ್ಯತೆ ಉಂಟು. ಅವರಿಗೆ ಕೊಡಬಹುದಾದದ್ದು ಅನುಷ್ಠಾನಕ್ಕೆ ಸಂಬಂಧಪಟ್ಟದ್ದು ಮತ್ತು ಫಲ ಮೊದಲಾದಂತಹ ಭಕ್ಷ್ಯ ಪದಾರ್ಥಗಳು, ಇಷ್ಟು ಮಾತ್ರ ವಟುವಿಗೆ ಕೊಡಬಹುದಾದದ್ದು. ಅಂತಹ ವಸ್ತುಗಳನ್ನು ವಟುವಿಗೆ ಕೊಟ್ಟು ಗೋಪೀಚಂದನ ಯಜ್ಞೋಪವೀತಾದಿಗಳನ್ನು ಕೊಟ್ಟು ವಟುಗಳನ್ನು ಆರಾಧಿಸಿದು ಅಂತಾದರೆ, ಆ ಕುಮಾರರ ಆರಾಧನೆಯಿಂದಾಗಿ ಕುಮಾರ ಅನಿಸಿದಂತಹ ಸುಬ್ರಹ್ಮಣ್ಯನಿಗೆ, ಸುಬ್ರಹ್ಮಣ್ಯನ ಆಶ್ರಯದಲ್ಲಿ ಪೂಜೆಗೊಳ್ಳತಕ್ಕಂತಹ ಶೇಷನಿಗೆ, ಸರ್ಪಗಳಿಗೆ ಪ್ರೀತಿ ಅನ್ನುವ ದೃಷ್ಟಿಯಿಂದ ಕುಮಾರರ ಆರಾಧನೆಯಲ್ಲಿ ಬಂದಿರುವಂತಹ ಸಾಧ್ಯತೆಯನ್ನು ನಾವು ಕಾಣ್ತೇವೆ. ಸರ್ಪ ಅನ್ನುವುದು ಕೇವಲ ಹರಿದಾಡ್ತಕ್ಕಂತಹ ಪ್ರಾಣಿ ಸ್ವರೂಪದಲ್ಲಿ ಮಾತ್ರ ನಮಗೆ ಕಾಣಿಸುವುದಲ್ಲ. ಸರ್ಪಾರಾಧನೆ, ಕುಮಾರಾರಾಧನೆಗೆ ಸಂಬಂಧಿಸಿದ ಹಾಗೆ ಕೆಲವು ವಿಷಯಗಳನ್ನು ನಾನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ನಮ್ಮ ಶರೀರದಲ್ಲೇ ಸರ್ಪ ಚಿಂತನೆ ಇದೆ. ತಂತ್ರಶಾಸ್ತ್ರಗಳಿಗೆ ಹೋಯಿತು ಅಂತಾದರೆ ಕುಂಡಲಿನಿ ಶಕ್ತಿಯಿಂದ ಪ್ರಾರಂಭ ಆಗ್ತದೆ. ಶರೀರದಲ್ಲಿ ಸಪ್ತಚಕ್ರಗಳ ಚಿಂತನೆ ಇದೆ. ಸಪ್ತಚಕ್ರೇ ಷಳರ ಆಹುರರ್ಪಿತಂ ಅನ್ನುವ ಮಂತ್ರಕ್ಕೆ ಶಾರೀರಿಕವಾಗಿಯೂ ಒಂದು ಅರ್ಥ ಇದೆ. ಸಪ್ತಚಕ್ರಗಳು ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ಆಜ್ಞಾ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಅಂತ ಸಪ್ತಚಕ್ರಗಳನ್ನು ನಾವು ಉಲ್ಲೇಖ ಮಾಡ್ತೇವೆ. ಇದರಲ್ಲಿ ಮೂಲಾಧಾರದಲ್ಲಿ ಅನಂತ ಶಕ್ತಿ ಮತ್ತು ಗಣಪತಿ ಅನ್ನುವ ಶಕ್ತಿ, ಇದನ್ನು ದಾಸವರಿಯರು ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಕಂಕಣಾಕಾರ ಸುಳಾದಿಯಲ್ಲೂ ನಿರೂಪಣೆ ಇದೆ, ಪ್ರಾಣೇಶದಾಸರ ಕೀರ್ತನೆಗಳಲ್ಲೂ ಅದರ ನಿರೂಪಣೆ ಇದೆ. ಮೂಲಾಧಾರದಲ್ಲಿ ಗಣಪತಿ ಸನ್ನಿಹಿತನಾಗಿದ್ದಾನೆ. ಅದರಿಂದ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅಂತ ಅಥರ್ವಶೀರ್ಷದ ಮಂತ್ರದಲ್ಲಿ ಯಾರೋ ಉಲ್ಲೇಖ ಮಾಡಿದ್ದಾರೆ. ಅದು ಕೂಡ ಮೂಲಾಧಾರ ಸ್ಥಿತನಾದವ ಗಣಪತಿ ಅನ್ನೋದು ಶಾಸ್ತ್ರೀಯವಾದಂತಹ ವಿಷಯ. ಅಲ್ಲಿ ಅನಂತನ ಸನ್ನಿಧಾನ ಇದೆ. ಅದನ್ನೇ ಕುಂಡಲಿನಿ, ಕುಂಡಲ ಹಾಕಿ ಕುಳಿತಿರ್ತಕ್ಕಂಥ ಶೇಷಶಕ್ತಿ ಅಂತಲೇ ನಾವು ಕರಿತೇವೆ. ಕುಂಡಲಿ ತುದಿಯೊಳಿದ್ದಾನೆ ನೋಡಿರೋ ಕಾಣಿರೋ ಅಂತ ಪುರಂದರದಾಸರು, ನಿಮ್ಮ ಒಳಗೆ ನೋಡೋ ಮೂಜಗ ದೊರೆಯ, ಒಳಗಣ್ಣಿನೊಳಗೆ ನೋಡೋ ಮೂಜಗ ದೊರೆಯ ಅಂತ ಪದ್ಯದಲ್ಲಿ ಇದರ ನಿರೂಪಣೆ ಮಾಡ್ತಾರೆ. ಆ ನಾಗ, ಒಳಗಿನ ನಾಗಶಕ್ತಿ ಈ ಶರೀರದಿಂದ 10 ಅಂಗುಲ ಮೇಲಿನ ತನಕ ವ್ಯಾಪಿಸಿರುವುದು ಮಾತ್ರವಲ್ಲದೆ, ಕೆಳಗೆ ತಲೆ ಇದ್ದು ತನ್ನ ಬಾಲವನ್ನು ತಲೆಯ ಮಧ್ಯದಲ್ಲಿರುವ ರಂಧ್ರದ ಮೂಲಕ 10 ಅಂಗುಲ ಮೇಲೆ, ಅತ್ಯತಿಷ್ಠ ದಶಾಂಗುಲಂ ಅನ್ನುವ ರೀತಿಯಲ್ಲಿ ಅಷ್ಟು 10 ಅಂಗುಲ ಮೇಲಿನ ತನಕ ಆ ಸರ್ಪಶಕ್ತಿ ಶರೀರದಲ್ಲಿ ವ್ಯಾಪಿಸಿದ್ದಲ್ಲದೆ, ಈ 7 ಭಾಗದಲ್ಲಿ ಆ ಸರ್ಪಕ್ಕೆ ವಿಶೇಷವಾದ ಶಕ್ತಿ ಇದೆ. ಆ 7 ಭಾಗದ ಶಕ್ತಿಯಲ್ಲಿ 7 ಗ್ರಹಗಳ ಚಿಂತನೆ, ರಾಹುಕೇತು ಅನ್ನುವುದನ್ನು ಪಕ್ಕಕ್ಕಿಟ್ಟು 7 ಗ್ರಹಗಳ ಚಿಂತನೆ. ಆ 7 ಗ್ರಹಗಳನ್ನೇ ಈಗ ತಾನೇ ಇಲ್ಲಿ ನಿರೂಪಿಸಿದ ಪ್ರಬಂಧಕಾರರ ನಿರೂಪಣೆಯ ಪ್ರಕಾರ 7 ಗ್ರಹಗಳಲ್ಲಿ 8 ಸರ್ಪಗಳ ಚಿಂತನೆ. ಕೊನೆಗೆ ಶನೈಶ್ಚರ್ಯನಿಗೆ ಕುಲಿಕ ಶಂಕಪಾಲಶ್ಚ, ಆ ಇಬ್ಬರನ್ನು ಶನಿಯಲ್ಲಿ ನಿರೂಪಣೆ ಮಾಡಿ ಒಟ್ಟು 8 ಸರ್ಪಗಳನ್ನು 7 ಗ್ರಹಗಳಲ್ಲಿ ಚಿಂತಿಸಿದಾಗ ಸಪ್ತಚಕ್ರದಲ್ಲಿ ಸಹ ಈ ಅಷ್ಟ ನಾಗಗಳ ಚಿಂತನೆಯೂ ಕೂಡ ಸೇರಿಕೊಳ್ತದೆ. ಈ 8 ನಾಗಗಳು, ಇದು 8 ಜಾತಿ ಅಂತ ಅರ್ಥ. ನಾಗಗಳ 8 ಜಾತಿಗಳು. ಆ ಜಾತಿಗೆ ಸಂಬಂಧಪಟ್ಟಂತಹ ಸರ್ಪಗಳು ಅನೇಕ. ಅದರಲ್ಲಿ ಜನಮೇಜಯನ ಸರ್ಪಯಾಗ ನಂತರ ಉಳಿದುಕೊಂಡಿರತಕ್ಕಂತಹ ಅನೇಕ ಸರ್ಪ ಗಣಗಳಿದ್ದಾವೆ. ಬರೀ ಸರ್ಪಗಳು ಮಾತ್ರ ಅಲ್ಲ, ಮಹಾಭಾರತದಲ್ಲಿ ಹೇಳಿದಂತಹ ಅನೇಕ ನಾಮಗಳಿದ್ದಾವೆ. ಆಮೇಲೆ ಸರ್ಪ ಜಾತಿಗಳಿದ್ದಾವೆ. ಆ ಜಾತಿಯಲ್ಲಿ ಅದೆಷ್ಟೋ ಸರ್ಪಗಳು ಸೇರಿಕೊಂಡಿದ್ದಾವೆ. ಸರ್ಪಕ್ಕೆ ಇಂಥದೇ ಹೆಸರು ಅಂತ ನಿಯಮ ಇಲ್ಲ. ಸರ್ಪಾವಿ ಕಾಮರೂಪಿಣಃ, ಪಿತೃಗಳು ಮತ್ತು ಸರ್ಪಗಳು ಕಾಮರೂಪಿಗಳಾಗಿರ್ತಾರೆ. ಅವರು ಹೊಸ ಹೊಸ ರೂಪ, ಯಾವ ರೂಪದಿಂದ ಬೇಕಾದರೂ ನಮ್ಮ ಮುಂದೆ ಕಾಣಿಸಿಕೊಳ್ಬೋದು. ಹಳ್ಳಿಯಲ್ಲಿ ಕೆಲವು ಜ್ಞಾನಿಗಳು, ಕೆಲವು ಅನುಭವಸ್ಥರು ಇದನ್ನು ಅನುಭವಿಸಿದ್ದೂ ಇದೆ. ಎದುರುಗಡೆ ಸರ್ಪ ಬರ್ತದೆ, ಏನೋ ಕಾಣಿಸುತ್ತೆ, ಇದ್ದಕ್ಕಿದ್ದಾಗೆ ಏಡಿ ಚೇಳು ಏನೋ ಆಗುತ್ತೆ, ಇದು ಆಮೇಲೆ ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗೋದಿಲ್ಲ ಅಂದು. ಈ ರೀತಿ ಸರ್ಪದ ಅನೇಕ ಕಾಮರೂಪಗಳನ್ನು ಅನುಭವಿಸಿದ ಹಿರಿಯರು ನಮ್ಮ ಸುತ್ತಮುತ್ತ ಕಾಣಿಸಿಕೊಳ್ತಾರೆ. ಕೆಲವೊಂದು ಸಲ ಸರ್ಪ ಮನೆಯೊಳಗೆ ಬಂದು ಅದೃಶ್ಯವಾಗಿ ಕೊಡುವಂಥದ್ದು ಇದೆ. ಎಲ್ಲಿ ಹುಡುಕಿದ್ರೂ ಸಿಗುವುದಿಲ್ಲ. ಎಲ್ಲಿ ಟ್ಯಾರಿಸ್ ಮನೆಯಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗದೇ ಇರುವ ಹಾಗೆ ಅದೃಶ್ಯವಾಗತಕ್ಕಂಥ ವಿಷಯವೂ ಇದೆ. ಮನೆಯ ಮುಂದೆ ಸರ್ಪ ಬಂತು ಅಂತಾದರೆ ಮನೆಯ ಹಿರಿಯ ದಾನೆಯ ಏನು ಬರ್ಪೂಜ ಅಲ್ಬೋತು ತೊಲ ಅಲ್ಲುಕುಲ್ಲ ಅಂತ ಹೇಳಿದರೆ ಅದು ಮತ್ತೆ ಅಲ್ಲೇ ಹೋಗಿ ಕೂಡುವಂತಹ ಘಟನೆಗಳು ನಮ್ಮನ್ನ ಕಣ್ಣ ಮುಂದೆಯೇ ನಡೆದದ್ದು ಅನೇಕ ಇದ್ದಾವೆ. ಅಂದರೆ ಸರ್ಪಗಳಿಗೆ ತುಳು ಭಾಷೆ ಅರ್ಥ ಆಗ್ತದೆ. ತುಳು ಅದು ಬಹಳ ಮುಖ್ಯ. ಸರ್ಪಗಳಿಗೆ ಸಂಸ್ಕೃತದಲ್ಲಿ ಹೇಳಿದರೆ ಅರ್ಥ ಆಗ್ತದೋ ಗೊತ್ತಿಲ್ಲ, ತುಳು ಭಾಷೆ ಅದಕ್ಕೆ ಅರ್ಥ ಆಗ್ತದೆ. ಅದು ಅರ್ಥ ಮಾಡಿಕೊಂಡು ಇವ ಏನು ಹೇಳಿದ ಅದರ ಹಾಗೆ ನಡ್ಕೊಳ್ತದೆ.
ಯಾಕೆ ನಾನು ಮನೆಗೆ ಬಂದದ್ದು ಅದನ್ನು ಊಹಿಸು ಅಂತ, ಅಷ್ಟಕ್ಕೋಸ್ಕರ ಮನೆಗೆ ಬಂದದ್ದು ಹೋಗ್ತದೆ. ಇವಾಗ ಯಾಕೆ ಬಂತು ನೋಡಿದರೆ ಅಲ್ಲಿ ಹೋಗಿ ಸರ್ಪದ ಕಲ್ಲಿನ ಮೇಲೆ ನಾಯಿ ಮೂತ್ರ ಮಾಡಿರ್ತದೆ. ಇವ ಹೋಗಿ ಅದನ್ನು ಶುದ್ಧೀಕರಿಸಿ ಅದಕ್ಕೆ ಒಂದು ಅರಿಶಿಣದ ಲೇಪನವನ್ನು ಮಾಡಿ ಶುದ್ಧೀಕರಿಸಿ ಒಂದು ಪುಣ್ಯಾರ್ಚನ ಮಾಡಿ ಬಂದರೆ ಆಮೇಲೆ ಆ ಸರ್ಪದ ತೊಂದರೆ ಇರುವುದಿಲ್ಲ. ಮನೆಗೆ ರಕ್ಷಕವಾಗಿ ಸರ್ಪ ಇರ್ತದೆ. ಹೇಗೆ ಭೂತಗಳು ರಕ್ಷಕಗಳಾಗಿ ನಮ್ಮಲ್ಲಿ ಆರಾಧಿತವಾಗಿ ರಕ್ಷಕಗಳಾಗಿ ಇರುತ್ತಾವೋ ಸರ್ಪಗಳು ಈ ಪ್ರದೇಶದ ರಕ್ಷಕಗಳು. ಮುಖ್ಯವಾಗಿ ನಮ್ಮ ವಾತಾವರಣದ ಪ್ರಕೃತಿ ಅದು ಶುದ್ಧವಾಗಿರುವುದಕ್ಕೆ ಸರ್ಪಗಳು ಕಾರಣವಾಗಿದ್ದಾವೆ. ಬನಗಳು, ಸರ್ಪ ಬನಗಳು. ಅಕಸ್ಮಾತ್ ಈ ದೇಶದಲ್ಲಿ ಸರ್ಪ ಇಲ್ಲದೆ ಹೋದರೆ ಇದೇ ರೀತಿಯ ಬಿಲ್ಡಿಂಗ್ಗಳು ಎಲ್ಲ ಕಡೆ ಬರ್ತಿತ್ತು, ಅದು ಕೂಡ ಉಳಿತಿರಲಿಲ್ಲ ಅಲ್ವಾ. ಒಂದಷ್ಟು ನಮ್ಮ ಪ್ರದೇಶದಲ್ಲಿ ಎಲ್ಲವೂ ಗದ್ದೆಯಾಗದೆ, ಎಲ್ಲವೂ ತೋಟವಾಗದೆ, ಎಲ್ಲವೂ ಭವನವಾಗದೆ ಒಂದಷ್ಟು ಕಾಡು ಉಳಿದಿದೆ ಅಂದರೆ ಅದಕ್ಕೆ ಸರ್ಪಗಳು ಎಷ್ಟು ದೊಡ್ಡ ಕಾರಣಗಳು ಅಂತ ಆಲೋಚನೆ ಮಾಡಿ. ಆದರೆ ಮನೆಯಲ್ಲಿ ಒಂದೊಂದು ಆಸ್ತಿಗೆ ಒಂದರಂತೆ, ಆಸ್ತಿಗೆ ಎರಡರಂತೆ ಇವತ್ತು ಸರ್ಪ ಬನಗಳು ಉಳಿದಿದ್ದಾವೆ ಅಂದರೆ ಪ್ರಾಕೃತಿಕವಾಗಿ ನಾವು ಬೆಳೆಸದೇ ಇರುವ ಅನೇಕ ಅಮೂಲ್ಯ ಮೂಲಿಕೆಗಳಿಂದ ಕೂಡಿರತಕ್ಕಂತಹ ಎಂಥೆಂಥ ಮರಗಳು ಆ ಬನಗಳ ಮೂಲಕ ಇವತ್ತು ಉಳಿದುಕೊಂಡಿದ್ದಾವೆ. ಹಾಗಾದರೆ ಪ್ರಕೃತಿಯ ಒಂದು ಸಮತೋಲನಕ್ಕೂ ಸರ್ಪಗಳು ಕಾರಣವಾಗಿದ್ದಾವೆ. ಇಲ್ಲಿಯ ಉಪನ್ಯಾಸದ ಆರಂಭದಲ್ಲಿ ಬಂದ ವಿಷಯ, ಮನುಷ್ಯನಿಗೆ ಮಾತ್ರ ಸಂಸ್ಕಾರ ಮನುಷ್ಯ ಮಾಡುವುದು, ಉಳಿದ ಪ್ರಾಣಿಗಳಿಗೆ ಸಂಸ್ಕಾರ ಮಾಡತಕ್ಕಂತಹ ಕ್ರಮ ಇಲ್ಲ. ಅದು ಸತ್ತದ್ದು ನಮ್ಮ ಮನೆಯ ಅತಿ ಪ್ರೀತಿಯ ಗಂಗೆ ಅಂತ ನಾವು ಹೆಸರಿಟ್ಟು ಅದನ್ನು ಕರೆದು ಸಾಕಿದಂತಹ ಹಸುವೆ ಆಗದರೂ ಅದು ಸತ್ತಾಗ ಮಣ್ಣಿನಲ್ಲಿ ಹೂಳುವುದೇ ಹೊರತು ಅದಕ್ಕೆ ಸಂಸ್ಕಾರ ಅನ್ನುವ ವಿಧಾನ ಇಲ್ಲ. ಆದರೆ ಸರ್ಪಕ್ಕೆ ಸಂಸ್ಕಾರ ಇದೆ, ಯಾಕೆ? ಇದೊಂದು ಚಿಂತನೆ ನಡೆಯಿತು. ತುಂಬ ಸುಂದರವಾದ ಉತ್ತರವನ್ನು ಕೂಡ ಸ್ವಾಮಿಯಾಜಿಗಳು ಕೊಟ್ಟರು. ವರ್ಣವ್ಯವಸ್ಥೆ ಅನ್ನೋ ಒಂದು ಸಮಾನ ಧರ್ಮ ಕಾಣಿಸುವುದರಿಂದ ಮನುಷ್ಯನಿಗೂ ಸರ್ಪಗಳಿಗೂ ಎರಡಕ್ಕೂ ಸಮಾನವಾದದ್ದು ವರ್ಣವ್ಯವಸ್ಥೆ. ಅದರಲ್ಲೂ ಎದುರಿಂದ ಕಚ್ಚುವಂಥದ್ದು, ಹಿಂದಿನಿಂದ ಕಚ್ಚುವಂಥದ್ದು, ಬಲದಿಂದ ಎಡದಿಂದ ಅನ್ನುವ ಪ್ರಭೇದದಿಂದ ಚಾತುರ್ವರ್ಣ್ಯ ವ್ಯವಸ್ಥೆ ಸರ್ಪಗಳಲ್ಲಿದ್ದಾವೆ ಅಂತ. ಚಾತುರ್ವರ್ಣ್ಯ ವ್ಯವಸ್ಥೆ ಇನ್ನೊಂದು ರೀತಿಯಿಂದಲೂ ಸರ್ಪದಲ್ಲಿದೆ. ಕಪ್ಪು ಸರ್ಪ, ಬಿಳಿ ಸರ್ಪ, ಅರಶಿಣ ಬಣ್ಣದ ಹಳದಿ ಸರ್ಪ. ಅದಕ್ಕೋಸ್ಕರವೇ ಪಿಷ್ಟದಲ್ಲಿ ಯಾವ ಪಿಷ್ಟದಿಂದ ಸರ್ಪ ಮಾಡಬೇಕು ಅಂದರೆ ಕಪ್ಪು ಸರ್ಪಕ್ಕೆ ಸಂಬಂಧಪಟ್ಟ ಹಾಗೆ ತಿಲಪಿಷ್ಟದಿಂದಲೇ ಮಾಡಬೇಕು. ಅದು ಕಪ್ಪು ಹಾವು, ಕಾಳಿಂಗ ಹಾವು ಅಂತಲೇ ಅರ್ಥ. ಗೋಧಿಯಿಂದ ಮಾಡಿದರೆ ಅದು ಅರಶಿಣ ಬಣ್ಣದ ಸರ್ಪ ಅಂತ ಅರ್ಥ. ಅಕ್ಕಿಯ ಹಿಟ್ಟಿನಿಂದ ಮಾಡಿದರೆ ಅದು ಬಿಳಿ ಬಣ್ಣದ ಸರ್ಪ ಅಂತ ಅರ್ಥ. ಆ ಮೂರು ಹಿಟ್ಟುಗಳನ್ನೇ ನಿರೂಪಣೆ ಮಾಡುವ ಹಿನ್ನೆಲೆಯಲ್ಲೂ ಕೂಡ ಸರ್ಪದ ವರ್ಣಗಳನ್ನು ಹೇಳ್ತಾರೆ. ಈ ಮೂರು ವರ್ಣಗಳು ಸೇರಿದರೆ ಅದು ನಾಲ್ಕನೆಯ ವರ್ಣ ಆಗ್ತದೆ. ಮೂರು ವರ್ಣಗಳಿಂದ ಮಿಲಿತವಾದ ಅಂದರೆ ಮೂರು ಹಿಟ್ಟನ್ನು ಜೊತೆ ಸೇರಿಸಿ ಸರ್ಪವನ್ನು ಮಾಡಿ ಅದರಿಂದ ಆರಾಧನೆ ಮಾಡುವಂತಹ ವಿಧಾನವೂ ಇದೆ. ಹೀಗೆ ಈ ಚಾತುರ್ವರ್ಣ್ಯ ಅನ್ನುವುದು ಸ್ವಭಾವ ಮತ್ತು ಅವುಗಳ ಬಣ್ಣ ಇವುಗಳ ನಿಮಿತ್ತದಿಂದ ಬಂದಿರುವಂಥದ್ದು ಅನ್ನೋದು ಒಂದು ಸುಂದರವಾದ ವಿಷಯ ಇದೆ. ಇದರ ಜೊತೆಗೆ ಇನ್ನೊಂದು ನಾವು ಆಲೋಚಿಸುವುದಾದರೆ ಸರ್ಪಗಳು ಮನುಷ್ಯನಿಗೆ ತುಂಬ ಹತ್ತಿರವಾದದ್ದು. ಅವುಗಳು ಮನುಷ್ಯನ ಹಾಗೆ ಅರ್ಥ ಮಾಡಿಕೊಳ್ತವೆ, ಸುಮ್ಮನೆ ಉಪದ್ರ ಮಾಡುವುದಿಲ್ಲ. ಬ್ರಾಹ್ಮಣ ಧರ್ಮಕ್ಕೆ ಸರ್ಪಧರ್ಮಕ್ಕೂ ತುಂಬ ಹತ್ತಿರ ಇದೆ. ತುಂಬ ಆಲೋಚನೆ ಮಾಡಬೇಕಾದ ವಿಷಯಗಳುಂಟು. ಬ್ರಾಹ್ಮಣ ಧರ್ಮ ಏನನ್ನು ಕೃಷ್ಣ ಹೇಳ್ತಾನೆ, ಇದು ಸ್ವಭಾವಜ ಅಂತ ಹೇಳ್ತಾನಲ್ವ, ಆ ಧರ್ಮ ಸರ್ಪಗಳಲ್ಲಿ ತುಂಬ ವಿಪುಲವಾಗಿದೆ. ಮುಟ್ಟಿದರೆ ಸಿಟ್ಟು ಬರುವುದು ಅಂತ ಬ್ರಾಹ್ಮಣನ ಧರ್ಮ ಅಲ್ವ ಒಂದು, ಅದು ಸರ್ಪಗಳಲ್ಲುಂಟು. ಬ್ರಾಹ್ಮಣದ ಧರ್ಮ ಅಂತ ಹೇಳಿದರೆ ಸಿಕ್ಕಾಬಟ್ಟೆ ಉಪವಾಸ ಮಾಡಿದವನ ಧರ್ಮ ಅಂತ ಅರ್ಥ. ಯಾರು ದೂರ್ವಾಸರಂಥ ವ್ಯಕ್ತಿತ್ವ ಸಿಕ್ಕಾಬಟ್ಟೆ ಉಪವಾಸ ಮಾಡಿ ಭಾರಿ ತಪಸ್ಸು ಮಾಡಿದರೆ ಬೇಗ ಸಿಟ್ಟು ಬರುತ್ತೆ. ಶರೀರದಲ್ಲಿ ಮಹಾಶಕ್ತಿ ಇದ್ದವನಿಗೆ ಸಿಟ್ಟು ಬರುವುದಿಲ್ಲ. ಯಾಕಂದರೆ ಸಿಟ್ಟು ಅನ್ನುವುದು ದೌರ್ಬಲ್ಯಕ್ಕೆ ದ್ಯೋತಕವಾದದ್ದು. ಯಾರು ಬಲಿಷ್ಠ ಇದ್ದಾನೆ ಭಗವಂತನಿಗೆ ಸಿಟ್ಟೇ ಬರುವುದಿಲ್ಲ ಅಲ್ಲ. ಪುಟ್ಟ ಮಕ್ಕಳು ಗಡ್ಡ ಎಳೆದರೂ ಕೂಡ ಅಪ್ಪನಿಗೆ ಸಿಟ್ಟು ಬರುವುದಿಲ್ಲ, ಯಾಕೆಂದರೆ ಏನು ಮಾಡುತ್ತೆ ಮಗು ಅಂತ. ಅದರಿಂದ ಸಿಟ್ಟು ಅನ್ನುವುದು ದೌರ್ಬಲ್ಯ ದ್ಯೋತಕವಾದದ್ದು. ಸರ್ಪಗಳಲ್ಲೂ ಮನುಷ್ಯನಲ್ಲೂ ಒಂದು ನಿಕಟವಾದಂತಹ ಧರ್ಮ ಇದೆ. ಮನುಷ್ಯ ವಿಪ್ರನಲ್ಲಿ ವಿಷ ಇರುವ ಹಾಗೆ ಸರ್ಪಗಳಲ್ಲೂ ವಿಷ ಇದೆ. ಇನ್ನೊಂದು ಕಾರಣ ಉಂಟಂತೆ, ಬ್ರಾಹ್ಮಣ ಸತ್ತರೆ ಸರ್ಪವಾಗಿ ಹುಟ್ಟುವ ಸಾಧ್ಯತೆ ಜಾಸ್ತಿ ಅಂತೆ. ಎಲ್ಲರೂ ಅಲ್ಲ, ದೇವರಾಗುವುದೇ ಜಾಸ್ತಿ ಬ್ರಾಹ್ಮಣ. ಆದರೆ ಸರ್ಪವಾಗುವ ಸಾಧ್ಯತೆ ಜಾಸ್ತಿ ಅಂದರೆ ಗಾರುಡ ಹೇಳುವ ಹಾಗೆ ವಿಪ್ರನಿಗೆ ಧನಮೋಹ ಇರಬಾರ್ದು, ವಿಪ್ರನಿಗೆ ದುಡ್ಡಿನ ಬಗ್ಗೆ ಮೋಹ ಇರಬಾರ್ದು, ಅವನಿಗೆ ವಿದ್ಯೆಯ ಮೋಹ ಇರಬೇಕು. ಆದರೆ ಅವನಿಗೆ ಬಂದ ದಕ್ಷಿಣೆಗಳು ಅಥವಾ ಸಂಪಾದಿತವಾದದ್ದು ಅದರಲ್ಲಿ ಮೋಹ ಉಂಟಾಗಿ ತನ್ನ ಮಕ್ಕಳ ಹೆಸರಿಗೂ ಬರೆಯದೆ ತನ್ನ ಹೆಸರಲ್ಲೇ ಇಟ್ಟುಕೊಂಡು ಕೊನೆಯ ತನಕವೂ ಬೀಗದ ಕೈಯನ್ನು ತನ್ನ ಸೊಂಟದಲ್ಲೇ ಸಿಕ್ಕಿಸಿಕೊಂಡು ಸಪ್ತ ಅಂತಾದರೆ ಅವ ಸರ್ಪವಾಗಿ ಎಲ್ಲೋ ನಿಧಿಯನ್ನು ಕಾಯುವುದಕ್ಕೆ ಹುಡ್ತಾನೆ ಅಂತ ಬರೀ ಗಾರುಡ ಪುರಾಣ ಮಾತ್ರ ಹೇಳಿದ್ದಲ್ಲ, ಬೇರೆ ಬೇರೆ ಪುರಾಣಗಳು ಅವನ ಮುಂದಿನ ಜನ್ಮ ಇಂಥದ್ದಾಗಿರ್ತದೆ ಅಂತ ಹೇಳ್ತದೆ. ಹಾಗಾದರೆ ಸರ್ಪವಾಗಿ ಹುಟ್ಟಿದ್ದಾನೆ ಅಂದರೆ ಒಂದು ನಿಧಿಯನ್ನು ಕಾಯುವವ, ಆ ನಿಧಿಯನ್ನು ಅಪಹರಿಸುವುದಕ್ಕೆ ಪ್ರಯತ್ನಿಸಿದವನಿಗೆ ಸರ್ಪದಂಶನ ಆಗ್ತದೆ. ಸರ್ಪದಂಶನಕ್ಕೆ ಒಂದು 8 ಕಾರಣಗಳನ್ನು ಹೇಳಿದರು. ಆದರೆ 8 ಕಾರಣವೂ ಕೂಡ ಪ್ರಧಾನವಾಗಿ 8ನೆಯ ಕಾರಣದಲ್ಲಿ ಅಡಕವಾಗಿದೆ.
ಕಾಲಚೋದಿತ, ಕಾಲಚೋದಿತವಾಗಿಯೇ ಸರ್ಪ ದಂಶನ ಆಗೋದು. ಅವನು ಸರ್ಪಕ್ಕೆ ಕಾಲಿಟ್ಟರೂ ಕೂಡ ಸರ್ಪ ಕಚ್ಚಬೇಕು ಅಂತಿಲ್ಲ, ನಾವೆಲ್ಲ ಅನುಭವಿಸಿದ್ದು. ಸರ್ಪಕ್ಕೆ ಕಾಲಿಟ್ಟಿದ್ದೇವೆ, ಆದರೆ ಸರ್ಪ ಕಾಲಿಗೆ ಸುತ್ತಿಕೊಳ್ತದೆ, ಮೈ ಮೇಲೆ ಬರ್ತದೆ, ಆದರೆ ಕಚ್ಚುವುದಿಲ್ಲ. ಅದು ಕಚ್ಚಬೇಕು ಅಂತಾದರೆ ಕಾಲಚೋದನ ಅನ್ನೋದು ಅನಿವಾರ್ಯ. ಅವನ ಹಣೆಯಲ್ಲಿ ಬರ್ತಿರಬೇಕು ಸರ್ಪ ಕಚ್ಚಿ ಸಾಯು ಅಂತ. ಇತಿಹಾಸದ ಸರ್ಪದೋಷದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಪಾಂಡು ವಂಶಕ್ಕೆ ಪೂರ್ತಿ ಸರ್ಪದೋಷ ಇತ್ತು ಅಂತ ಒಬ್ಬ ಬರೆದಿಟ್ಟಿದ್ದಾನೆ. ವಿಮರ್ಶೆ ಮಾಡುವವರು ಮಾಡಬೇಕು ಅದನ್ನೆಲ್ಲ. ಪಾಂಡುವಿಗೆ ಮೈಯೆಲ್ಲ ಬಿಳಿಚಿಕೊಳ್ಳುವುದಕ್ಕೆ ಕಾರಣ ಏನು? ಸರ್ಪದೋಷ. ಅಲ್ಲಿಂದ ಶುರು ಆಗ್ತದೆ. ಪಾಂಡು ಆದದ್ದೇ ಸರ್ಪದೋಷದಿಂದ ಅಲ್ಲ, ಅವನ ಅಮ್ಮ ಬಿಳಿಚಿಕೊಂಡದ್ದಕ್ಕೆ ಅಲ್ವ, ಅವಳು ಬಿಳಿಚಿಕೊಂಡದ್ದಕ್ಕೆ ಕಾರಣ ಸರ್ಪದೋಷ ಅಂತೆ. ವಂಶದಲ್ಲಿ ಸರ್ಪದೋಷ ಉಂಟಂತೆ. ಆಮೇಲೆ ಅರ್ಜುನನಿಗೂ ಸರ್ಪವನ್ನು ಕೊಲ್ಲುವ ಪ್ರಸಂಗ ಬಂತು. ತಾನು ಕಾಂಡವ ದಹನವನ್ನು ಮಾಡುವಂಥ ಸಂದರ್ಭದಲ್ಲಿ ತಾಯಿ ಸರ್ಪವನ್ನು ಸಂಹಾರ ಮಾಡಿ ಮಗು ಸರ್ಪದ ಬಾಲವನ್ನು ತುಂಡರಿಸುವ ಕೆಲಸ ನಡೆಯಿತು. ಅಶ್ವಸೇನ ಅಂತ ಅವನಿಗೆ ಹೆಸರು, ತಕ್ಷಕ ವಂಶಕ್ಕೆ ಸಂಬಂಧಪಟ್ಟದ್ದು. ಆ ಕಾರಣದಿಂದ ಅರ್ಜುನನ ಮೇಲೆ ಆ ಸರ್ಪ ಏರಿ ಬಂತು. ಆದರೆ ಭಗವಂತನ ಅನುಗ್ರಹ ಇದ್ದರೆ ಸರ್ಪದೋಷ ಏನೂ ಮಾಡುವುದಿಲ್ಲ ಅನ್ನೋದಕ್ಕೆ ಅರ್ಜುನ ದೃಷ್ಟಾಂತವಾದ. ಅದೇ ಕಾರಣದಿಂದ ಅರ್ಜುನನ ಮೊಮ್ಮಗನನ್ನು ಸರ್ಪವೇ ಕಚ್ಚಿ ಸಾಯಿಸುತ್ತೆ. ಪರೀಕ್ಷಿತ ಸರ್ಪದಿಂದ ಸತ್ತು ಹೋದ. ತಕ್ಷಕನಿಂದ ತಕ್ಷಣ ಅಂದರೆ ಕಚ್ಚುವುದು ಅಂತಲೇ ಅರ್ಥ. ಅದರಿಂದ ಕಚ್ಚಿಸಿಕೊಂಡು ಆತ ಸತ್ತು ಹೋದ. ಅಂದರೆ ಇಲ್ಲೊಂದು ಸರ್ಪದೋಷದ ಒಂದು. ಆಮೇಲೆ ಜನಮೇಜಯ ಮತ್ತೆ ಸರ್ಪಯಾಗವನ್ನೇ ಮಾಡಿ ವಂಶಕ್ಕೆ ಇನ್ನಷ್ಟು ಅದನ್ನು ಸಂಪಾದನೆ ಮಾಡಿಯೇ ಇರಿಸಿ ಹೋದ ಅಂತ ಈ ವಂಶದಲ್ಲೇ ಒಂದು ಸರ್ಪಕ್ಕೆ ಸಂಬಂಧಪಟ್ಟ ದೋಷ ಕಾಣಿಸುತ್ತೆ. ಸರ್ಪದ ದೋಷ ಅಂತ ಏನು ಕಾಣಿಸುತ್ತೆ, ಇದೆಲ್ಲ ಭಗವಂತನ ಅನುಗ್ರಹ ಇದ್ದರೆ ಯಾವ ತೊಂದರೆಯನ್ನೂ ಮಾಡುವುದಿಲ್ಲ ಅನ್ನೋದಕ್ಕೂ ಪಾಂಡುವಂಶ ಅನ್ನೋದು ಒಂದು ದೃಷ್ಟಾಂತವಾಗಿ ನಿಲ್ತದೆ. ಆದ್ದರಿಂದ ಸರ್ಪದೋಷದ ಪರಿಹಾರಕ್ಕೆ ಮೊದಲ ಪರಿಹಾರ ಅದು ಭಗವಂತನ ಆರಾಧನೆ. ಸಂಕರ್ಷಣಾತ್ಮ ಸರ್ಪೇಶು ಸ್ಥಿತ್ವಾ ತುಷ್ಟೋ ವರಪ್ರದಃ. ಸಂಕರ್ಷಣ ಎಂಬ ಸ್ವರೂಪದಿಂದ ಭಗವಂತ ಸರ್ಪಗಳಲ್ಲಿ ನಿಂತು ತುಷ್ಟನಾಗಿ ಅವರು ಕೊಟ್ಟ ಪೂಜೆಯನ್ನು ಸ್ವೀಕರಿಸಿ ತಾನು ವರಪ್ರದಾನ ಮಾಡ್ತಾನೆ. ರೋಗ ನಿವೃತ್ತಿ ಮತ್ತು ಸತ್ಸಂತತಿ ಪ್ರದಾನ ಅನ್ನೋದು ಸಂಕರ್ಷಣವೆಂಬ ಭಗವದ್ ರೂಪದ ಮೂಲಕ ಪ್ರಾಪ್ತಿಯಾಗತಕ್ಕಂಥದ್ದು. ಇದು ಸರ್ಪದ ಆರಾಧನೆಯ ಹಿನ್ನೆಲೆಯಲ್ಲಿ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ. ಹೇಗೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಾಗ ಪ್ರದ್ಯುಮ್ನವೆಂಬ ಭಗವದ್ ರೂಪದ ಚಿಂತನೆ ಬೇಕೋ, ಹಾಗೆ ಸರ್ಪದ ಆರಾಧನೆಯನ್ನು ನಡೆಸುವಾಗ ಸಂಕರ್ಷಣ ಅಂತ ಹೇಳುವ ಭಗವಂತನ ರೂಪದ ಚಿಂತನೆ ಬೇಕು. ವಾತಾವರಣದಲ್ಲಿ ಸರ್ಪಶಕ್ತಿ ಸಂಸ್ಥಿತವಾಗಿದೆ. ಏವಾ ವಟೇಶು ಶೇರತೆ, ಅವಟದಲ್ಲಿ ಶೇರತ ಅದು ಇರುವುದು ಮಾತ್ರ ಅಲ್ಲ. ಏವಾ ಸೂರ್ಯಸ್ಯ ರಶ್ಮಿಷು. ಒಂದು ರೀತಿಯಲ್ಲಿ ಪಿತೃಗಳು, ಸರ್ಪಗಳು, ಗ್ರಹಗಳು ಇವೆಲ್ಲ ಸರ್ವಸಾಕ್ಷಿಯಾಗಿ ನಿಲ್ಲುವಂಥವುಗಳು. ಪಿತೃಗಳು ಕೂಡ ಹಾಗೆ. ಏಚೇಹ ಪಿತರೋ ಏಚ ನೇಹ ಯಾಂಶ್ಚ ವಿದ್ಮ ಉತ ನ ಪ್ರವಿದ್ಮ. ಪಿತೃಗಳನ್ನು ನಾವು ಇಲ್ಲಿ ಇರ್ತಾರೆ ಅಲ್ಲಿರ್ತಾರೆ ಕಾಣದೇ ಇರುವ ಹಾಗೆ ಪಿತೃಶಕ್ತಿ ಹೇಗೆ ಚಂದ್ರಶಕ್ತಿ ವಾತಾವರಣದಲ್ಲಿ ಸಂಸ್ಥಿತವಾಗಿದೆಯೋ, ಪಿತೃಮಾನ್ ಅನಿಸಿದ ಸೋಮಶಕ್ತಿಯ ಜೊತೆಗೆ ಪಿತೃಶಕ್ತಿಯು ಕೂಡ ವಾತಾವರಣದಲ್ಲಿ ಸಂಸ್ಥಿತವಾಗಿದ್ದು, ನಾವು ಪಿತೃಗಳಿಗೆ ಅನುಕೂಲವಾದದ್ದನ್ನು ನಡೆಸಿಕೊಂಡಾಗ ಪಿತೃವರಪ್ರಾಪ್ತಿ, ಅದಕ್ಕೆ ವಿರುದ್ಧವಾಗಿ ಪಿತೃ ಸದಾಚಾರ ಉಲ್ಲಂಘನೆಯನ್ನು ನಡೆಸಿದಾಗ ಅದರಿಂದ ಪಿತೃಶಾಪ ಪ್ರಾಪ್ತಿ. ಇದು ಹೇಗೆ ದಿನನಿತ್ಯ ನಮ್ಮ ವ್ಯವಹಾರದಲ್ಲಿ ಕಾಣಿಸಿಕೊಳ್ತದೋ ಹಾಗೆ ಸರ್ಪಗಳ ವಿಷಯದಲ್ಲೂ ಇದು ಸತ್ಯವಾಗಿರುವಂಥದ್ದು. ನಮ್ಮ ಸಂತತಿಯಲ್ಲಿ ಏನಾದರೂ ದೋಷ ಬಂತು ಅಂತಾದರೆ ಅದು ವಾತಾವರಣ ಸಂಸ್ಥಿತವಾದಂತಹ ಸರ್ಪಗಳಿಂದಾಗಿ ಉಂಟಾದದ್ದು ಅಂತ ನಾವು ಭಾವಿಸ್ತೇವೆ. ಜ್ಯೋತಿಷ್ಕರು ಅದನ್ನು ಹಾಗೆ ಹೇಳ್ತಾರೆ. ಮರವನ್ನು ಕಡಿದ್ರೆ ಸರ್ಪದೋಷ ಬರ್ತದೆ. ಗರ್ಭಿಣಿಯಾದಂಥ ಹೆಣ್ಣು ಮಗಳಿಗೆ ಅಪಚಾರವನ್ನು ಮಾಡಿತು ಅಂತಾದರೆ ಸರ್ಪದೋಷ ಉಂಟಾಗ್ತದೆ. ಆ ಗರ್ಭದಲ್ಲಿದ್ದ ಮಗುವನ್ನು ಬೈದರೆ ಸರ್ಪದೋಷ ಬರ್ತದೆ. ಸಾಕ್ಷಾತ್ ಭ್ರೂಣ ಹತ್ಯೆಯನ್ನು ಮಾಡಿದರೆ ಸರ್ಪದೋಷ ಬರ್ತದೆ. ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕಿದ್ದಂತಹ ವತ್ಸವನ್ನು ಎಳೆದು ಅದನ್ನು ಮಾತ್ರ ಬೇರೆ ಮನೆಯಲ್ಲಿ ಹೋಗಿ ಸಾಕಿದರೆ ಸರ್ಪದೋಷ ಬರ್ತದೆ. ಹಸುವನ್ನು ಕರುವನ್ನು ದೂರ ಮಾಡುವಂಥದ್ದು ಕೂಡ ದೋಷವಾಗ್ತದೆ. ತಾಯಿಯ ಸ್ತನ್ಯಪಾನ ಮಾಡ್ತಾ ಇದ್ದಂತಹ ಮಗುವನ್ನು ಎತ್ತಿ ದೂರಕ್ಕೆ ಎಳೆದು ಕಂಸನ ಹಾಗೆ ಅದನ್ನು ದೂರಕ್ಕೆ ಎಸೆದು ಬಿಟ್ಟರೆ ಆವಾಗ ಸರ್ಪದೋಷ ಬರ್ತದೆ. ಸರ್ಪಾಂಡ ಭೇದನದಿಂದ, ವಲ್ಮೀಕ ಭ್ರಂಶನದಿಂದ ಎಷ್ಟೆಷ್ಟು ಕಾರಣಗಳುಂಟು. ಸರ್ಪದೋಷ ಅನ್ನೋದು ಕೇವಲ ಸರ್ಪಗಳನ್ನು ನಾವು ತುಳಿಯುವುದರಿಂದ, ಸರ್ಪಗಳನ್ನು ಸಾಯಿಸುವುದರಿಂದ ಬರ್ತಕ್ಕಂಥ ದೋಷ ಅಲ್ಲ. ಸರ್ಪದೋಷ ಅನ್ನೋದು ಹೇಗೆ ಈ ಜ್ಯೋತಿಷ್ಯದಲ್ಲಿ ಪ್ರೇತಗಳು ಅಂತ ಹೇಳ್ತಾರಲ್ಲ, ಅದೇನು ಪ್ರೇತ ಅಂತಲೇ ಅರ್ಥ ಆಗೋದಿಲ್ಲ. ಇವರತ್ತೆ ಎಲ್ಲ ಕೇಳಬೇಕು ಆಮೇಲೆ ಬೃಹಸ್ಪತ್ತಲ್ಲಿ. ಪ್ರೇತ ಅದು ನಿಮ್ಮಲ್ಲಿ ಒಂದು 4 ಪ್ರೇತ ಇದೆ. ಇವರು ಏನು ಪರಿಹಾರ ಮಾಡಿದ್ರು ಆಮೇಲೆ 4 ಪ್ರೇತಗಳು ಹಾಗೆ ನಿಂತಿರ್ತಾರೆ. ಆ ಪ್ರೇತಕ್ಕೆ ಪರಿಹಾರ ಆಗಬೇಕು. ಪ್ರೇತ ಅನ್ನೋ ಶಬ್ದ ಕೇಳಿದಾಗ ಏನೋ ವಿಚಿತ್ರ ಅನಿಸುತ್ತೆ ನಮಗೆ. ಆದರೆ ಕೊನೆಗೆ ಅವರ ಹತ್ರ ಹೋಗಿ ಆಳಕ್ಕೆ ಹೋಗಿ ನಮ್ಮ ಗೋಪಾಲಕೃಷ್ಣ ಜೋಯಿಸರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಆಚಾರ್ಯ ಅದು ಪ್ರೇತ ಅಂತೇಳಿದರೆ ಒಂದು ಇಷ್ಟು ಮಾಡಿದರೆ ಹೋಗುವ ಅಷ್ಟು ದೋಷ ಇರ್ತದೆ, ಅದು ಇಷ್ಟು ಮಾಡಿದರೆ ಅಷ್ಟು ದೋಷ ಹೋಗೋದು. ಅವರಿಗೆ ಅಷ್ಟು ದೋಷ ಉಂಟು ಅಂತ ಹೇಳಿದರೆ ಅರ್ಥವೇ ಆಗೋದಿಲ್ಲ. ಪ್ರೇತ ಅಂತ ಹೇಳಿದರೆ ಬೇಗ ಅರ್ಥ ಆಗ್ತದೆ, ಅದಕ್ಕೆ ಪ್ರೇತ ಹೇಳೋದು ಇಷ್ಟೇ. ಅಂದ ಪ್ರೇತಗಳು ಅಂತ ಹೇಳಿದರೆ ನೀವು
ಗೀತಾ ತ್ರಿಷ್ಟುಪನಿಂದ ಇಷ್ಟು ಹೋಮ ಮಾಡಬೇಕು, ಇಂಥ ಭಾಗವತ ಪಾರಾಯಣ ಮಾಡಿಸಬೇಕು, ಸಪ್ತಾಹ ಮಾಡಬೇಕು, ಇಷ್ಟು ಮಾಡಿದರೆ ಹೋಗುವಂಥ ದೋಷ. ಅದನ್ನು ಪ್ರೇತ ಅನ್ನೋದು ಒಂದು ದೋಷ ಇದೆ, ಅದನ್ನು ಇದಕ್ಕೆ ಸೇರಿಸಿ ಹೇಳಿದರೆ ಬೇಗ ಅರ್ಥ ಆಗ್ತದೆ. ಅದು ಹೇಗೋ ಹಾಗೆ ಸರ್ಪದೋಷ ಅನ್ನುವುದು ಕೂಡ ಒಂದಿಷ್ಟು ಪರಿಹಾರದ ಮೂಲಕ ಯಾವುದು ನಿವೃತ್ತಿಯಾಗ್ತದೋ ಅಂತಹ ದೋಷಗಳಿಗೆ ಒಟ್ಟು ಸೇರಿಸಿ ಅದನ್ನು ಸರ್ಪದೋಷ ಅಂತ ಹೇಳುವ ಒಂದು ಕೆಟಗರಿಯ ಒಳಗೆ, ಆ ಪ್ರಭೇದದ ಒಳಗೆ ಸೇರಿಸಿ ಅದನ್ನು ಸರ್ಪದೋಷ ಅಂತ ಜನರಿಗೆ ಅರ್ಥ ಮಾಡಿಸ್ತಾರೆ. ಅದು ಬೇಗ, ತುಳುನಾಡಿನ ಜನಕ್ಕಂತೂ ಬೇಗ ಅರ್ಥ ಆಗ್ತದೆ. ಎಲ್ಲ ಸರ್ಪಗಳನ್ನು ಕೊಟ್ಟರೆ ಸರ್ಪದೋಷ ಬರುವುದಿಲ್ಲ. ನಮ್ಮ ಹಿರಿಯ ಆಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ಪುಟ್ಟ ಹುಡುಗ ಇದ್ದಾಗ ಸರ್ಪವನ್ನು ಕಾಲಲ್ಲಿ ತುಳಿದು ನಾಶ ಮಾಡಿದವರು. ಇದೇ ಕ್ಷೇತ್ರದಲ್ಲಿ ಈ ತುಳುನಾಡಿನಲ್ಲಿ ಕಾಲಲ್ಲಿ ತುಳಿದು ಸರ್ಪವನ್ನು ನಾಶ ಮಾಡಿದವರಿಗೆ ಏನೂ ಸರ್ಪದೋಷ ಬರಲಿಲ್ಲ. ಅವರು ಬಂದ ಸರ್ಪದೋಷವನ್ನೆಲ್ಲ ಪರಿಹಾರ ಮಾಡಿದವರು ಆಚಾರ್ಯರು. ಹಾಗಾದರೆ ಸರ್ಪ, ಅದೇ ರೀತಿ ಸರ್ಪದ ಆರಾಧನೆಯನ್ನು ಕೂಡ ತಿಳಿಸಿಕೊಟ್ಟವರು. ಈ ಪ್ರದೇಶದಲ್ಲಿ ಸರ್ಪದ ಆರಾಧನೆಯ ವಿವರಣೆಯಲ್ಲಿ ಮಧ್ವಾಚಾರ್ಯರ ಪಾತ್ರವೂ ಇದೆ. ತಂತ್ರಸಾರಾಗಮದಲ್ಲಿ ಆರಾಧನೆಯ ಶೇಷಶಕ್ತಿಯ ಸ್ವರೂಪದ ಬಗ್ಗೆ ಅವರು ವಿವರಣೆ ಕೊಟ್ಟು ಏಕಕರ್ಣಭೂಷಣ ಅಂತ ಅವನ ಸ್ವರೂಪವನ್ನು ಹೇಳಿ ಅವನನ್ನು ಆರಾಧನೆ ಮಾಡಿ ಸರ್ಪದೋಷವನ್ನು ಪರಿಹಾರ ಮಾಡಿಕೊಳ್ಳುವ ವಿಧಾನವನ್ನು ಕೂಡ ಶ್ರೀಮನ್ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಒಟ್ಟಂದದಲ್ಲಿ ಸರ್ಪ ಸಂಸ್ಕಾರ ಅನ್ನುವುದು ಮನುಷ್ಯನಿಗೆ ನಿಕಟನಾದ, ಮನುಷ್ಯ ತಪ್ಪು ಮಾಡಿದಾಗ ತಾನು ಮನುಷ್ಯ ಸರ್ಪ ಜನ್ಮದ ಮೂಲಕ ಆವಿರ್ಭವಿಸ್ತಾನೆ. ಸರ್ಪ ಅನ್ನುವುದು ಮನುಷ್ಯನಿಗೆ ಸಂಬಂಧಪಟ್ಟಂತಹ ಪ್ರಕೃತಿಯನ್ನು ರಕ್ಷಣೆ ಮಾಡುವುದಕ್ಕಿರತಕ್ಕಂಥ ವಿಶಿಷ್ಟ ದೈವೀ ಶಕ್ತಿಯಿಂದ ಕೂಡಿರುವಂಥದ್ದು. ಅಂಥದ್ದಕ್ಕೆ ಸಂಸ್ಕಾರ ಮಾಡಬೇಕು. ಲೌಕಿಕವಾಗಿ ಇನ್ನೊಂದು ಅರ್ಥದಲ್ಲಿ ಸಂಸ್ಕಾರ ಮಾಡಬೇಕು. ಏನಂದರೆ, ಯಾವುದು ಸತ್ತು ಹಾಗೇ ಉಳಿದ್ರೆ ಲೋಕಕ್ಕೆ ತುಂಬ ತೊಂದರೆ ಆಗ್ತದೋ ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಮಾಡಬೇಕು. ಉಳಿದ ಪ್ರಾಣಿಗಳು ಸತ್ತು ಹಾಗೆ ಉಳಿದರೆ ಭಾರಿ ಅನರ್ಥ ಇಲ್ಲ. ಆದರೆ ವಿಷಜಂತುಗಳು ಸತ್ತು ಹಾಗೆ ಉಳಿದರೆ ನಡೆದಾಡ್ತಕ್ಕಂತಹ ಪ್ರಾಣಿಗಳು ಕಾಲು ಅದರ ಮೇಲೆ ಇಟ್ಟರೆ ಅದರ ಕಾಲು ಕೊಳೆಯುವುದಕ್ಕೆ ಪ್ರಾರಂಭ ಆಗ್ತದೆ. ಆದ್ದರಿಂದ ಅಂಥದ್ದನ್ನು ಬೆಂಕಿಯಲ್ಲಿ ಹಾಕಿ ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಬೇಕಾದದ್ದು ಪ್ರಕೃತಿಯ ರಕ್ಷಣೆಗೂ ಅಪೇಕ್ಷಿತವಾದದ್ದು. ಇವನೇ ಸರ್ಪವನ್ನು ಕೊಲ್ಲದೆ ಹೋದರೂ ದಾರಿಯಲ್ಲಿ ಸತ್ತ ಸರ್ಪ ಕಂಡ್ರೆ ನನಗೆ ಸಿಕ್ಕಿದ ಜೀವನಾದೃಷ್ಟ ಅಂತ ಭಾವಿಸಿಕೊಂಡು ಆತ ಆ ಸರ್ಪಕ್ಕೆ ಸಂಸ್ಕಾರವನ್ನು ಮಾಡಬೇಕು. ಇದು ವಾತಾವರಣದಲ್ಲಿ ಒಂದು ರೀತಿಯಲ್ಲಿ ಅಲ್ಲಲ್ಲಿ ಸುಮ್ಮನೆ ಈಗ ಹೇಳಿದ್ರಲ್ವ, ಒಂದು ಕೂದಲನ್ನು ನೀರಿಗೆ ಹಾಕಿ ಹೀಗೆ ಹಿಡಿದಾಗ ಮೆಲ್ಲಕ್ಕೆ ಒಂದು ಬಿಂದು ಬಿದ್ದರೆ ಎಷ್ಟೋ ಅಷ್ಟು ವಿಷ ಶರೀರಕ್ಕೆ ಸೇರಿದರೆ ಅದು ನೆತ್ತಿಗೇರಿ ಸಾಯ್ತಾನೆ ಹೇಗೋ, ಅಂಥ ವಿಷ ಒಂದು ಚಮಚದಷ್ಟು, ಚಮಸ ಪರ್ಯಂತ ಅಂತ ಚಮಸದಷ್ಟು ಒಂದು ಪ್ರದೇಶದಲ್ಲಿ ಹರಡಿತು ಅಂತಾದರೆ ಅದು ಎಷ್ಟು ಜೀವಜಾತಕ್ಕೆ ತೊಂದರೆಯನ್ನು ಕೊಟ್ಟಿತು, ಎಷ್ಟು ವೃಕ್ಷಗಳು ಅಲ್ಲಿ ಹುಟ್ಟದೇ ಇರುವುದಕ್ಕೆ ಕಾರಣವಾಗಿ ಬಿಡ್ತವೆ. ಆದ್ದರಿಂದ ಸತ್ತಂತಹ ವಿಷಜಂತುವನ್ನು ಅರ್ಥಾತ್ ವಿಷ ನಾಗಗಳನ್ನು ಸಂಸ್ಕರಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಧರ್ಮಶಾಸ್ತ್ರ ಆದೇಶಿಸಿದಾಗ ಅದು ವಿಶೇಷ ಪುಣ್ಯಪ್ರದವೂ ಹೌದಾದ್ರಿಂದ, ಲೋಕೋಪಕಾರಕವಾದದ್ರಿಂದ ಆ ಪುಣ್ಯಪ್ರದ ಕೆಲಸವನ್ನು ಪ್ರತಿಯೊಬ್ಬರು ನಡೆಸಬೇಕು. ಆ ಎಚ್ಚರ ನಮ್ಮಲ್ಲೆಲ್ಲ ಮೂಡುವುದಕ್ಕೋಸ್ಕರ ಏನಾದರೂ ದೋಷ ಅಂಥದ್ದಿತ್ತು ಅಂತಾದರೆ ಪಿಷ್ಟದ ರೂಪದಲ್ಲಾದರೂ ಆ ಸರ್ಪದ ಸ್ವರೂಪವನ್ನು ಮಾಡಿಕೊಂಡು ಅದಕ್ಕೆ ಸಂಸ್ಕಾರವನ್ನು ಮಾಡ್ತಕ್ಕಂತಹ ವಿಧಾನಗಳು ಬಂದಿದ್ದಾವೆ. ಮುಂದಿನ ನಾನು 5 ನಿಮಿಷ ಮುಂದುವರಿಸಿದ್ದೇನೆ, ತಪ್ಪಾಗಿದೆ. ಚೀಟಿ ಬರಲಿಲ್ಲ ಅನ್ನೋದು ನನ್ನ ಅದೃಷ್ಟದ ವಿಷಯ. ಒಟ್ಟು ಉಪಸಂಹಾರದಲ್ಲಿ ನಾನು ಹೇಳುವ ಮಾತು ಇಷ್ಟು. ಬಹಳ ಸುಂದರವಾದ 3 ಪ್ರಬಂಧಗಳನ್ನು ಕೇಳುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲಿ ಆಯೋಜಕರು ಆನಂದ ತೀರ್ಥಾಚಾರ್ಯ ಸಗ್ರಿಯವರಿಂದ ಹಿಡ್ಕೊಂಡು ಅನಂತ ಸಾಮಗ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತೇನೆ. ಶ್ರದ್ಧೆಯಿಂದ ಶ್ರವಣ ಮಾಡಿದಂತಹ ತಮಗೆಲ್ಲ ಧನ್ಯವಾದಗಳು. ಬಹಳಷ್ಟು ವಿಷಯಗಳನ್ನು ಬೇರೆ ಬೇರೆ ಗ್ರಂಥಗಳಿಂದ, ಜ್ಯೋತಿಷ, ಧರ್ಮಶಾಸ್ತ್ರ, ವೇದ, ಪುರಾಣಗಳು ಮತ್ತು ಪ್ರಯೋಗ ವಿಧಾನಗಳು, ಇವಿಷ್ಟುಗಳಿಂದ ಈ ವಿಷಯದಲ್ಲಿ ವಿಷಯ ಸಂಗ್ರಹವನ್ನು ಮಾಡಿಕೊಂಡು ನಿರೂಪಣೆ ಮಾಡಿದಂತಹ ಪ್ರಬಂಧ ರಚಯಿತೃಗಳಿಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಸರ್ಪಗಳ ಆರಾಧನೆ ಅದು ನಮ್ಮ ಸಂಪ್ರದಾಯದಲ್ಲಿ ಹೇಗೆ ಬಂದಿದೆ, ಆ ವಿಷಯಕ್ಕೆ ಶ್ರುತಿ ಸ್ಮೃತಿಗಳ ಪ್ರಮಾಣ ಸಿಗದೇ ಇರುವಂಥ ಭಾಗ ಸಿಕ್ಕಾಬಟ್ಟೆ ಇದೆ. ಇಂಥದೇ ಹೆಸರು ಹೇಳಿ ಸರ್ಪಗಳನ್ನು ಆರಾಧನೆ ಮಾಡಬೇಕು ಅಂತ ಯಾರೂ ಹಠ ಮಾಡಬೇಕಾಗಿಲ್ಲ ಅನ್ನುವ ವಿಷಯ ಇಲ್ಲಿ ಬಂದಿದೆ. ಆದ್ದರಿಂದ ಸರ್ಪಗಳ ಹೆಸರು ಹೇಳುವಾಗ ತಪ್ಪು ಉಚ್ಚರಿಸಬಾರ್ದು ಅನ್ನುವ ಎಚ್ಚರವೂ ಬೇಕು ಅನ್ನುವ ವಿಷಯವೂ ಅಲ್ಲಿ ಬಂತು. ಅನ್ನೋ ವ್ಯಾಕರಣಬದ್ಧವಾದ ಸರ್ಪಗಳಿಗೆ ಅಂಥ ಹೆಸರು ಇದೆ ಅನ್ನೋದು ಪುರಾಣ ಪ್ರಸಿದ್ಧ ಹೌದಾದ ಪಕ್ಷದಲ್ಲಿ ಅಂತಹ ಯಾವುದೇ ಹೆಸರಿನಲ್ಲಿ ಸರ್ಪಗಳಿಗೆ ಆಶ್ಲೇಷ ನಕ್ಷತ್ರ ನಿಯಾಮಕಗಳಿಗೆ ನಾವು ಬಲಿಯನ್ನು ಕೊಡತಕ್ಕಂಥದ್ದು ಉಚಿತವಾಗ್ತದೆ ಅನ್ನುವ ಈ ಇವತ್ತಿನ ನಿರ್ಣಯವನ್ನು ನಾನು ಕೂಡ ಅನುಮೋದಿಸಿ, ನನ್ನ ಸುಬ್ರಹ್ಮಣ್ಯ ಮತ್ತು ನಾಗ ಇವರಲ್ಲಿ ಭೇದ ಇದೆ, ಆದರೆ ಜೊತೆಗೆ ಆರಾಧನೆ ಮಾಡುವಂಥದ್ದು ತಪ್ಪಾದ ಆರಾಧನೆ ಅಲ್ಲ, ಅದು ಬೇರೆ. ಸತ್ಯನಾರಾಯಣ ಪೂಜೆಯಲ್ಲಿ ಹೇಗೆ ಗೌರಿ ಗಣಪತಿ ಲೋಕಪಾಲಿಕಾದಿತ್ಯಾದಿ ನವಗ್ರಹ ದೇವತಾ ಸಹಿತ ಸತ್ಯನಾರಾಯಣನ ಆರಾಧನೆ ಇದೆಯೋ
ಹಾಗೆ ಇಲ್ಲಿ ಸುಬ್ರಹ್ಮಣ್ಯನಲ್ಲಿ ನಾಗಸಹಿತ ಸುಬ್ರಹ್ಮಣ್ಯನ ಆರಾಧನೆ ಎಲ್ಲೇ ನಡೆಸಿದರೂ ಅದು ಮಹಾ ಅಪರಾಧ ಅಲ್ಲ. ಈ ಕ್ಷೇತ್ರದಲ್ಲಂತೂ ಅದೇ ರೀತಿಯ ಆರಾಧನೆ ಶಾಸ್ತ್ರವಿಹಿತವಾದದ್ದು ಅನ್ನುವ ನಿರ್ಣಯದ ಜೊತೆಗೆ ನನ್ನ 4 ಮಾತುಗಳನ್ನು ಪೂಜ್ಯ ಗುರುಗಳ ಅಂತರ್ಯಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.